ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಲೋಕಾರ್ಪಣೆಯಾಗಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಆ ಮೂಲಕ ನಮ್ಮ ಆರೋಗ್ಯವನ್ನು ವೃದ್ಧಿಪಡಿಸಿಕೊಳ್ಬೇಕು. ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು. ಖಂಡಿತವಾಗಿ ಸೇವಿಸಿ ಪ್ರತಿದಿನ ಅಮೃತ ಬಿಂದು. ಮತ್ತು ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ, ನೆಲಮಂಗಲದ ಹತ್ತಿರ. ಇಲ್ಲಿ ನೋಂದಣಿಗೆ ಸಿದ್ಧವಿರುವಂತಹ ನಿವೇಶನಗಳು ಲಭ್ಯ ಇದೆ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರೆ 3 ಗ್ರಾಂ ಚಿನ್ನವನ್ನು ಉಚಿತವಾಗಿ ಪಡ್ಕೊಳ್ಬಹುದು ಮತ್ತು ರಿಜಿಸ್ಟ್ರೇಷನ್ ಚಾರ್ಜಸ್ ಕೂಡ ಇರೋದಿಲ್ಲ. 20-30 ನಿವೇಶನವನ್ನು ನೀವು ಈಗ ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ ಕೊಂಡ್ಕೊಳ್ಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್ ಅಂತ ಹೇಳ್ತಾ, ಇದು ಮಹಾವಿಷ್ಣುವಿನ ಶುಭ ದಿನ, ಶುಭವಾರ, ಬುಧವಾರದ ಈ ಶುಭ ದಿನದಂದು ನಾವು ನಿನ್ನೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಜಿಯವರು ತಿಳಿಸಿಕೊಟ್ಟಿದ್ರು. ಈಗಾಗಲೇ 14 ವರ್ಷಗಳಿಂದ ಕೃಷ್ಣ ಶೆಟ್ಟಿ ಅವರ ನೇತೃತ್ವದಲ್ಲಿ ಹರಿದ್ವಾರದಿಂದ ಗಂಗಾಜಲವನ್ನು ತಂದು ರಾಜ್ಯಾದ್ಯಂತ 3700 ಶಿವಾಲಯಗಳಿಗೆ ವಿತರಿಸುವಂತಹ ಕಾರ್ಯವನ್ನು ಅವರು ನಡೆಸ್ತಾ ಬಂದಿದ್ದಾರೆ. ಈ ಶಿವರಾತ್ರಿ ಸಂದರ್ಭದಲ್ಲಿ ಡಾ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀತಾ ಬಂದಿದೆ. ನಿನ್ನೆ ಅಷ್ಟೇ ಗುರೂಜಿಯವರು ಬೆಂಗಳೂರಿನ ಬಳೆಪೇಟೆ ಸರ್ಕಲ್ನಲ್ಲಿ ಇರುವಂತಹ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿದ್ರು. ಅಲ್ಲಿ ಗಂಗಾಜಲವನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಈ ಕಾರ್ಯಕ್ರಮ ಹೇಗೆ ನಡೀತು ನೋಡ್ಕೊಂಡು ಬರೋಣ. ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಗಂಗಾ ತೀರ್ಥ ಇದು ಬಹಳ ವಿಶೇಷ. ಗಂಗಾ ಸ್ನಾನ, ತುಂಗಾಪಾನ ಅಂತ ಹೇಳ್ತಾರೆ. ಗಂಗಾ ಸ್ನಾನಕ್ಕಾಗಿ ರಾಜ್ಯದ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಗಂಗಾ ತಾಯಿ, ಆ ಗಂಗಾಮ್ಮನಿಗೆ ವಿಶೇಷವಾಗಿರ್ತಕ್ಕಂತಹ ಗಂಗಾ ಜಲವನ್ನು ರಾಜ್ಯಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕಾಗಿ ಪ್ರಥಮದಲ್ಲಿ ಗಂಗೆಗೆ ನಮಸ್ಕಾರ ಮಾಡಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಗಂಗೆ ಚೇಮನೆ ಜೀವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ತುಂಬಿ ಹರಿತಿರ್ತಕ್ಕಂತಹ ಈ ಗಂಗಾಜಲ ನೋಡ್ಲಿಕ್ಕೂ ಆನಂದ, ಬಹಳ ರಮಣೀಯವಾಗಿರ್ತಕ್ಕಂತಹದ್ದು. ಒಟ್ಟಾರೆ ಹೇಳಬೇಕಂದ್ರೆ ಇವತ್ತಿನ ಶುಭ ಮುಹೂರ್ತದಲ್ಲಿ ಗಂಗೆಯನ್ನ ಇಲ್ಲಿಂದ ತೆಗೆದುಕೊಂಡು ಹೋಗ್ತಕ್ಕಂತಹದ್ದು ಬಹಳ ಶುಭಕರವಾದಂತಹ ಕೆಲಸ. ಇಂತಹ ಶುಭಕರವಾದಂತಹ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಗಂಗಾಜಲ ನಾವು ರಾಜ್ಯಕ್ಕೆ ತೆಗೆದುಕೊಂಡು ಹೋಗಿ ರುದ್ರಾಭಿಷೇಕ, ಪರ್ಜನ್ಯ ಅನುಷ್ಠಾನ ಎರಡೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಅನುಷ್ಠಾನವನ್ನು ಮಾಡೋಕ್ಕೂ ಮುನ್ನ ಇಲ್ಲಿನ ಕೆಲವು ಸಂಕಲ್ಪಗಳಿದೆ, ಕೆಲವು ವಿಶೇಷತೆಗಳಿದೆ. ಆ ವಿಶೇಷತೆಗಳನ್ನ ಸಲಹೆ ಮೇರೆಗೆ ಅವ್ರಿಗೆ ಸಹಕಾರ ಕೊಡುವಂಥ ಕೆಲಸ ನಾನು ಮಾಡಿದೆ. ಅದಕ್ಕೆ ಮೂಲ ಉದ್ದೇಶ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ
ವಿಶೇಷವಾಗಿ ರೈತರಿಗೆ ನೆಮ್ಮದಿ ಕೊಡುವಂಥ ಒಂದು ಪರಿಸ್ಥಿತಿ ಬರಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡ್ವಿ. ಗಂಗಾಜಲ ವಿತರಣೆ ಕಾರ್ಯಕ್ರಮದ ಆರಂಭಿಕ ಚಾಲನೆ ದೃಶ್ಯಗಳು ಹೇಗಿತ್ತು ಅಂತ ನೋಡ್ತಾ ಇದ್ವಿ. ಮತ್ತೆ ಮುಂದುವರಿಸೋಣ. ಶಿವರಾತ್ರಿಗೂ ಮುನ್ನ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಮಾಧ್ಯಮದ ಮಿತ್ರರು, ಪತ್ರಿಕಾ ಮಾಧ್ಯಮದ ಮಿತ್ರರು ಹಾಗೂ ಈ ಒಂದು ದೇವಾಲಯದ ಮುಂಭಾಗದಲ್ಲಿ ನೆರೆದಿರತಕ್ಕಂತಹ ಎಲ್ಲ ಶಿವಭಕ್ತರು ಶಿವರಾತ್ರಿ ಉತ್ಸವಕ್ಕೂ ಮುನ್ನ ದೂರದ ಹರಿದ್ವಾರದಿಂದ ಆಗಮಿಸಿರ್ತಕ್ಕಂತಹ ಗಂಗಾಜಲವನ್ನು ಕಾಶಿ ವಿಶ್ವೇಶ್ವರನ ಸಾನ್ನಿಧ್ಯಕ್ಕೆ ತೆಗೆದುಕೊಂಡು ಹೋಗಿ ಸ್ವಾಮಿಗೆ ಮೊದಲು ಅಭಿಷೇಕವನ್ನು ಮಾಡಿ ರಾಜ್ಯದಲ್ಲಿರ್ತಕ್ಕಂತಹ 3700 ಶಿವಾಲಯಗಳಿಗೆ ಸ್ವಾಮಿಗೆ ಅಭಿಷೇಕ ಮಾಡಲಿಕ್ಕಾಗಿ ತಂದಿರತಕ್ಕಂತಹ ಗಂಗಾಜಲವನ್ನು ಮೊದಲು ಗಂಗೆಗೆ ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ಗಂಗೆಯನ್ನು ತೆಗೆದುಕೊಂಡು ಕಾಶಿ ವಿಶ್ವೇಶ್ವರರ ಸಾನ್ನಿಧ್ಯದಲ್ಲಿ ಅಭಿಷೇಕವನ್ನು ಮಾಡಬೇಕು. ಆ ಅಭಿಷೇಕವನ್ನು ಮಾಡಲಿಕ್ಕಾಗಿ ಅಭಿಷೇಕದ ದರ್ಶನವನ್ನು ಮಾಡತಕ್ಕಂತಹ ಆ ಮಹಾಭಾಗ್ಯ ಇವತ್ತು ರಾಜ್ಯದಾದ್ಯಂತ ಪ್ರತಿಯೊಬ್ಬರಿಗೂ ಸಿಗಲಿ. ಹಾಗೆ ಪತ್ರಿಕಾ ಮಾಧ್ಯಮದ ಮಿತ್ರರು ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ ಒಳ್ಳೆಯದಾಗಲಿ. ಹಾಗೆ ಶಿವಪಾರ್ವತಿಯರಂತೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಲಂಕಾರಗೊಂಡಿರ್ತಕ್ಕಂಥ ಇವರಿಗೂ, ದೇವಸ್ಥಾನದ ಆಡಳಿತ ಮಂಡಳಿಗೂ ಹಾಗೂ ಘನ ಸರ್ಕಾರಕ್ಕೂ ಒಳ್ಳೆಯದಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಓಂ ಭೂಃ ಗಂಗೆಮಾವಾಹಯಾಮಿ ಭುವಃ ಗಂಗಾಧರಮಾವಾಹಯಾಮಿ ಭುವಃ ಗಂಗಾಧರಮಾವಾಹಯಾಮಿ ಓಂ ಭೂಃ ಸ್ವಃ ಗಂಗಾಧರಮಾವಾಹಯಾಮಿ. कर्पूरगौरं करुणावतारम्
ನಮಾಮಿ ಭವಂ ಭವಾನಿ ಸಹಿತಂ ನಮಾಮಿ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾಂ ಪ್ರತ್ಯೋಂ ವೃಕ್ಷೀಮಾಮೃತಾತ್. ಕಾಶಿ ವಿಶ್ವೇಶ್ವರಾಯ ನಮಃ. ಕಾಶಿ ವಿಶ್ವೇಶ್ವರನ ಸಾನ್ನಿಧ್ಯದಲ್ಲಿ ಗಂಗೆಯಿಂದ ವಿಶೇಷವಾಗಿರ್ತಕ್ಕಂಥ ಗಂಗಾಜಲ ಅಭಿಷೇಕ ಆಯಿತು. ಪರಮ ಪವಿತ್ರವಾಗಿರ್ತಕ್ಕಂಥ ದೂರದ ಹರಿದ್ವಾರಿಂದ ಆಗಮಿಸಿರ್ತಕ್ಕಂತಹ ಗಂಗೆಯಿಂದ ಮೊದಲು ಸ್ವಾಮಿಗೆ ಅಭಿಷೇಕ. ಇದು ಶಿವರಾತ್ರಿಯ ವಿಶೇಷ. ಶಿವರಾತ್ರಿ ವಿಶೇಷಕ್ಕಾಗಿ ಪ್ರಥಮದಲ್ಲಿ ಗಂಗಾರಾಧನೆ ಮಾಡಿ ಆ ಶುದ್ಧ ಗಂಗಾಜಲವನ್ನು ತಂದು ಸ್ವಾಮಿಗೆ ಅಭಿಷೇಕವನ್ನು ಮಾಡಿದ್ದಾಯಿತು. ಇಂಥ ಒಂದು ಮಹತ್ ಕಾರ್ಯಕ್ಕೆ ಪ್ರತಿ ವರ್ಷ ಕಳೆದ 14 ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸಿಕೊಂಡು ಬಂದಿರತಕ್ಕಂಥ ಮಾಜಿ ಮುಜರಾಯಿ ಸಚಿವರಾಗಿರ್ತಕ್ಕಂಥ ಕೃಷ್ಣೇಶ್ ಶೆಟ್ಟರು, ಅವರ ಪರಿವಾರ, ಅವರ ಕುಟುಂಬ ಭಗವಂತನ ಸೇವೆಯಲ್ಲಿ ಸದಾಕಾಲ ನಿರತರಾಗಿದ್ದಾರೆ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಕಾಶಿ ವಿಶ್ವೇಶ್ವರರ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಅಭಿಷೇಕ ಆಯಿತು. ಇನ್ನು ರಾಜ್ಯದ 3700 ದೇವಸ್ಥಾನಗಳಿಗೆ, ವಿಶೇಷವಾಗಿರ್ತಕ್ಕಂಥ ಶಿವಮಂದಿರಕ್ಕೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸಾನ್ನಿಧ್ಯಕ್ಕೂ ಸಹಿತ ಇಲ್ಲಿಂದ ಗಂಗಾಜಲವನ್ನು ಕಳಿಸುವಂತಹ ಒಂದು ಪ್ರಯತ್ನವನ್ನ ಕೃಷ್ಣೇಶ್ ಶೆಟ್ಟರು ಮಾಡ್ತಿದ್ದಾರೆ. ಬನ್ನಿ, ಆ ಸುಂದರ ಕಾರ್ಯದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ನಮ್ಮ ಪೂರ್ವಜನದ ಪುಣ್ಯವೇ ಸರಿ. ಹಾಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಸಮಸ್ತರಿಗೂ ಸನ್ಮಂಗಳ ಉಂಟಾಗಲಿ, ಶಿವಾನುಗ್ರಹ ಇರಲಿ. ಹರ ನಮಃ ಪಾರ್ವತೀಪದೇ, ಹರ ಹರ ಮಹಾದೇವ. पशुपतिं स्थाणुं नीलकण्ठं उमापतिं नमामि शिरसा देवं किं नो मृत्यु करिष्यति नीलकण्ठं कालमूर्तिं कालज्ञं कालनाशनं नमामि शिरसा देवं किं नो मृत्यु करिष्यति शिवाय सांबाय हरये परमात्मने प्रणतक्लेशनाशाय योगीनां पतये नमः. नीलकण्ठं विरूपाक्षं निर्मलं निलयप्रभं नमामि शिरसा देवं किं नो मृत्यु करिष्यति वामदेवं महादेवं लोकनाथं जगद्गुरुं नमामि शिरसा देवं किं नो मृत्यु करिष्यति शिवाय सांबाय हरये परमात्मने प्रणतक्लेशनाशाय. ಕಳೆದ 14 ವರ್ಷಗಳಿಂದ ಈ ಸೇವೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಕೊಟ್ಟ ಮಾತು ಏನು, ನಾನು ಮಂತ್ರಿ ಆಗಿದ್ದಾಗ ಭರವಸೆ ಕೊಟ್ಟಿದ್ದೆ, ನನಗೆ ಶಕ್ತಿ ಇರೋ ತನಕ ಈ ಸೇವೆ ಮಾಡ್ತೀನಿ ಅಂತ. ಆ ಒಂದು ಕಾರ್ಯಕ್ರಮ ನಾನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಒಂದು ಮಾತು ಕೊಟ್ಟ ಪ್ರಕಾರ ನಡ್ಕೊಂಡು ಬರ್ತಾ ಇದ್ದೀನಿ. 14 ವರ್ಷಗಳಿಂದ ಹರಿದ್ವಾರದಿಂದ ಗಂಗಾಜಲ ತಗೊಂಡು ಇಲ್ಲಿಗೆ ಬಂದು 3700 ಶಿವಾಲಯಗಳಿಗೆ ರಾಜ್ಯಾದ್ಯಂತ ಸಲ್ಲಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಕಳೆದ 14 ವರ್ಷಗಳಿಂದನೂ ನಮಗೆ ಸಂಪೂರ್ಣ ಆಶೀರ್ವಾದ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಸಿಗ್ತಾ ಇದೆ. 2 ಬಾರಿ ಹರಿದ್ವಾರಕ್ಕೆ ಬಂದು ಆ ಒಂದು ನೀರು ಗಂಗೆಯಲ್ಲಿ ತಗೊಂಡು ಬರುವಂಥ ಕಾರ್ಯಕ್ರಮಕ್ಕೆ ಚಾಲನೆಗಳು ಕೊಟ್ಟಂಥವರು ಮಹರ್ಷಿ ಆನಂದ್ ಗುರೂಜಿಯವರು. ಅದೇ ರೀತಿ ಇವತ್ತು ಇಲ್ಲಿಗೆ ಬಂದು
ಈ ವಿತರಣೆಗೆ ಸಹಕಾರ ಕೊಡುವಂಥ ಅವರ ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂಥ ಒಂದು ಸಂದರ್ಭದಲ್ಲಿ ಅವರು ಬಂದು ನಮಗೆ ಸಹಕಾರ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದ ಸದಾ ನಾವು ಬೇಡ್ತಾ ಈ ರಾಜ್ಯದ ಜನತೆಗೆ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಭಗವಂತ ಕೊಡಲಿ. ವಿಶೇಷವಾಗಿ ಗುರೂಜಿಯವರು ಯಾವಾಗಲೂ ಹೇಳ್ತಿರ್ತಾರೆ ರೈತರಿಗೆ ಮತ್ತು ದೇಶ ಕಾಯುವಂಥ ಸೈನಿಕರಿಗೆ ಒಳ್ಳೆಯದಾಗಲಿ ಅಂತ. ನಮ್ಮ ಸಂಕಲ್ಪನೂ ಕೂಡ ಅದೇ, ನಮ್ಮ ರೈತರಿಗೆ ಮತ್ತು ನಮ್ಮ ದೇಶದ ಸೈನಿಕರಿಗೆ ಭಗವಂತ ಎಲ್ಲ ರೀತಿಯ ಒಂದು ಕರುಣೆ ಅವ್ರ ಮೇಲೆ ಇರಲಿ, ಅವ್ರಿಗೆ ಶುಭ ಕೋರ್ತಾ ಅವರೆಲ್ಲರಿಗೂ ಶುಭ ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಈ ಎಲ್ಲ ಸಹಕಾರ ಕೊಟ್ಟಂಥ ಎಲ್ಲ ನನ್ನ ಸ್ನೇಹಿತರುಗಳಿಗೆ, ವಿಶೇಷವಾಗಿ ಧರ್ಮರಾಜು, ವಿನೋದ್ ಮತ್ತು ಇವರೆಲ್ಲ ಅಲ್ಲಿಗೆ ಹೋಗಿ ಪ್ರತಿ ವರ್ಷವೂ ಇಲ್ಲಿಂದ ಕಾರಲ್ಲಿ ಹೋಗಿ ಈ ಒಂದು ಸೇವೆಗೆ ಶ್ರಮ ಕೊಡ್ತಾ ಇದ್ದಾರೆ. ಅವರು ಕೂಡ ಅನಂತ ವಂದನೆಗಳನ್ನು ಅರ್ಪಿಸ್ತಾ ನಾನೊಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗಂಗಾ ಜಲ ವಿತರಣೆ ಆರಂಭಿಕ ಚಾಲನೆ ಕಾರ್ಯಕ್ರಮ ಹೇಗಿತ್ತು ಅಂತ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೋಡಿದಾಯ್ತು. ಈಗ ವೀಕ್ಷಕರೇ, ಗುರುಜನನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಕ್ಕೂ ಮುನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಬರುವ ಶನಿವಾರ ಅಂದ್ರೆ 13ನೇ ತಾರೀಕು ಶಿವಮೊಗ್ಗ ಜಿಲ್ಲೆಗೆ ಗುರುಜರು ಆಗಮಿಸ್ತಾ ಇದ್ದಾರೆ ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ. ಶ್ರೀ ಶನೈಶ್ಚರ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಶ್ರೀ ಶನೈಶ್ಚರ ಸ್ವಾಮಿಯ 20ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. ನಾಳೆಯಿಂದ ಪ್ರಾರಂಭ ಆಗುತ್ತೆ 3 ದಿನಗಳ ಕಾಲ, 11, 12, 13. ಈ 3 ದಿನಗಳಲ್ಲಿ 13ನೇ ತಾರೀಕು ಶನಿವಾರ ಗುರುಜರು ಆಗಮಿಸೋದು. ಮೊದಲಿಗೆ ಇಲ್ಲಿ ಕುಂಭೇಶ್ವರ ಸ್ವಾಮಿ ದೇವಸ್ಥಾನದಿಂದ ರಾಜಬೀದಿ ಉತ್ಸವ ಕಾರ್ಯಕ್ರಮ ಇರುತ್ತೆ. ಇದಾದ ನಂತರ ಗುರುಜಿಯವರು ಆಶೀರ್ವಚನ ನೀಡುತ್ತಾರೆ. ಇದೇ ಸಂದರ್ಭದಲ್ಲಿ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮತ್ತು ಜನಜಾಗೃತಿ ಧರ್ಮ ಸಭೆ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ. ಸೂರ್ಯಪುತ್ರ ನಗರ, ಕುಂಸಿ, ಶಿವಮೊಗ್ಗ 13ನೇ ತಾರೀಕು ಶಿವಮೊಗ್ಗದಲ್ಲಿ ನಡೀತಾ ಇದೆ. ಖಂಡಿತವಾಗಿ ನೀವೆಲ್ಲರೂ ಕೂಡ ಭಾಗವಹಿಸಬಹುದು. ಗುರುಜರನ್ನ ಭೇಟಿ ಮಾಡಿ ಆಶೀರ್ವಾದನ ಪಡ್ಕೊಳ್ಳಿ. ಶ್ರೀ ಶನೈಶ್ಚರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈಗ ಗುರುಜರನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ಕೋದಂಡರಾಮ ಜಾನಕಿ ರಾಮ. ರಾಮರ ಪ್ರಾರ್ಥನೆ, ಬುಧವಾರದ ಮಹಾವಿಷ್ಣುವಿನ ಆರಾಧನೆ, ಜೊತೆಗೆ ಈಗಷ್ಟೇ ತಾವೆಲ್ಲರೂ ನೋಡಿದ್ರಿ ಗಂಗಾಜಲ ವಿತರಣೆ. ಗಂಗಾಜಲದ ವಿತರಣೆ ಹೇಗೆ ನಡೀತಿದೆ ಅದು ಬಹಳ ವಿಶೇಷವಾಗಿರತಕ್ಕಂಥದ್ದೇ. ರಾಜ್ಯದಾದ್ಯಂತ ಇರತಕ್ಕಂತಹ 3700 ದೇವಸ್ಥಾನಗಳಿಗೆ ಗಂಗಾಜಲವನ್ನು ಕಳಿಸ್ತಕ್ಕಂತಹದ್ದು. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಿಗೆ ಸಣ್ಣ ಈಶ್ವರನ ದೇವಸ್ಥಾನ ಇರಲಿ, ದೊಡ್ಡ ಈಶ್ವರನ ದೇವಸ್ಥಾನ ಇರಲಿ, ಯಾವುದೇ ದೇವಸ್ಥಾನ ಆದರೂ ತಾವು ವಾಲಂಟಿಯರಾಗಿ ಬಂದು ಅಲ್ಲಿ ಗಂಗಾಜಲವನ್ನು ತೆಗೆದುಕೊಂಡು ಹೋಗ್ಬೋದು. ಗಂಗಾಜಲವನ್ನು ತೆಗೆದುಕೊಂಡು ಹೋಗುವಂಥದ್ದು ಕೆಲವಷ್ಟು ದೇವಾಲಯಗಳಿಗೆ ಇಲ್ಲಿಂದ ಅವರೇ ಸ್ವಯಂ ಪ್ರೇರಿತರಾಗಿ ಕಳಿಸುವಂತಹದ್ದು. ಒಟ್ಟಾರೆ ಹೇಳಬೇಕಂದ್ರೆ ಪ್ರತಿ ಶಿವಾಲಯದಲ್ಲೂ ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಗಂಗೆ ಅಂದರೆ ಹರಿದ್ವಾರದಿಂದ ತಂದಿರತಕ್ಕಂಥ ಗಂಗಾಜಲವನ್ನು, ಗಂಗಾರಾಧನೆ, ಗಂಗೆ ಜಲ, ಆ ಗಂಗಾಜಲವನ್ನು ಅಭಿಷೇಕ ಮಾಡುವಂತಹ ಕೈಂಕರ್ಯವನ್ನು ಎಲ್ಲರೂ ಮಾಡತಕ್ಕಂಥದ್ದು. ಎಲ್ಲರೂ ಆ ಒಂದು ಕಾಯಕಕ್ಕೆ ಮುಂದಾಗುವಂತಹದ್ದು. ಶಿವರಾತ್ರಿ ಅಂದ್ರೇನೆ ಹಾಗೆ, ಶಿವನಿಗೆ ಅಭಿಷೇಕ ಪ್ರಿಯ, ಶಿವ ಅಭಿಷೇಕ ಪ್ರಿಯನಾದ್ರಿಂದ ಶಿವನಿಗೆ ಗಂಗಾಜಲದ ಅಭಿಷೇಕ ಆಗಲಿ, ಆ ಗಂಗಾಜಲವನ್ನು ನಿಮ್ಮ ದೇವಾಲಯಗಳಿಗೆ ಬರ್ತಕ್ಕಂತಹ ಭಕ್ತರಿಗೆ ತೀರ್ಥ ರೂಪದಲ್ಲಿ ಕೊಡುವಂಥದ್ದಾಗಲಿ ಎಂಬತಕ್ಕಂಥದ್ದೇ ಒಂದು ಮಹಾ ಆಸೆ. ಜೊತೆಗೆ ಈ ಕೈಂಕರ್ಯ ಸಾಮಾನ್ಯವಾದ್ದಲ್ಲ.
ಗಂಗಾರಾಧನೆ, ಗಂಗಾಜಲ, ಆ ಗಂಗಾಜಲದಲ್ಲಿರ್ತಕ್ಕಂತಹ ಪಾವಿತ್ರತೆ, ಅದರಲ್ಲಿರ್ತಕ್ಕಂತಹ ವಿಶೇಷತೆ. ಈಗಂತೂ ಹರಿದ್ವಾರ್ ಕ್ಷೇತ್ರದಲ್ಲಿ ಕುಂಭಮೇಳ ನಡೀತಾ ಇದೆ. ಕುಂಭಮೇಳ ಸಾಕಷ್ಟು ಜನ ಸಾಧು ಸಂತರು ಹಾಗೆ ಅಘೋರಿ ಬಾಬಾಗಳು ಸಾಕಷ್ಟು ಜನ ಅಲ್ಲಿರ್ತಾರೆ, ಎಲ್ಲರೂ ಅನುಷ್ಠಾನದಲ್ಲಿರ್ತಾರೆ. ಆದರೆ ಈ ಜಲವನ್ನು ತಂದಿರತಕ್ಕಂಥದ್ದು ಹರಿದ್ವಾರಕ್ಕೂ ಇನ್ನು ಹಿಂದೆ ಬರ್ತಕ್ಕಂಥ ಆ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಕ್ರಿಸ್ಟಲ್ ವಾಟರ್ ಅಂತಾರಲ್ಲ, ಆ ಪ್ರಕಾರ ಗಾಜಿನ ನೀರು ಅಂತ ಹೇಳಿದ್ರು ತಪ್ಪಾಗುವುದಿಲ್ಲ. ಅಂತಹ ಒಂದು ಶುದ್ಧಿಯಾದಂಥ ಗಂಗಾಜಲವನ್ನು ಅಲ್ಲಿಂದ ತಂದಿರತಕ್ಕಂಥದ್ದು. ಯಾಕೆಂದ್ರೆ ಕಳೆದ 2 ಬಾರಿ ಗಂಗಾಜಲವನ್ನು ತರುವಂತಹ ಸಾನ್ನಿಧ್ಯಕ್ಕೆ ನಾನೇ ಸ್ವತಃ ಹೋಗಿದ್ದೆ. ಅದರಿಂದ ಆ ಸಂಪೂರ್ಣವಾದಂತಹ ನಂಬಿಕೆ, ಆ ವಿಶೇಷತೆ ಮತ್ತು ಅಲ್ಲಿರ್ತಕ್ಕಂಥ ಆ ದರ್ಶನ ಭಾಗ್ಯ ಅದೆಲ್ಲವನ್ನು ನೋಡೋದೇ ಆನಂದ. ಅಂತಹದ್ರಲ್ಲಿ ಗಂಗಾಜಲನ ಶಿವರಾತ್ರಿಗೆ ಪ್ರತಿಯೊಬ್ಬರು ತೆಗೆದುಕೊಂಡು ಹೋಗಿ. ಇದು ಒಂದು ಭಾಗ. ಆದರೆ ಮತ್ತೊಂದು ಶನೈಶ್ಚರ ಮಂದಿರಕ್ಕೆ, ಈ ವಿಶೇಷವಾಗಿರ್ತಕ್ಕಂತಹ ಶಿವಮೊಗ್ಗದ ಕುಂಸಿ ಎಂಬತಕ್ಕಂತಹ ಗ್ರಾಮದಲ್ಲಿರ್ತಕ್ಕಂತಹ ಸೂರ್ಯಪುತ್ರನ ಆ ವಿಶೇಷವಾಗಿರ್ತಕ್ಕಂತಹ ಶನೈಶ್ಚರ ಮಂದಿರ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರನ ಪ್ರಾರ್ಥನೆ ಮಾಡ್ತಾ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಯಾರೊಬ್ಬರಾದರೂ ಶನೈಶ್ಚರನಿಗೆ ವಿಶೇಷವಾಗಿ ಅವತ್ತಿನ ದಿವಸ ಸ್ವಾಮಿಗೊಂದು ಮಹಾಭಿಷೇಕವನ್ನು ಮಾಡಬೇಕು ಎಂಬತಕ್ಕಂಥ ಮಹಾಸಂಕಲ್ಪ ನಂದಾಗಿದೆ. ಅವತ್ತು ಸ್ವಾಮಿಗೆ ಅಭಿಷೇಕವನ್ನು ಮಾಡಲಿಕ್ಕಾಗಿ ನಾನು ಬೆಳಿಗ್ಗೆ ಬೇಗನೆ ಬರ್ತೀನಿ, ಸ್ವಾಮಿಯ ಸಾನ್ನಿಧ್ಯದಲ್ಲಿ ಅಭಿಷೇಕವನ್ನು ಮಾಡೋಣ. ಬರೀ ನಾನೊಬ್ಬ ಅಲ್ಲ, ಬರುವ ಪ್ರತಿಯೊಬ್ಬ ಭಕ್ತರು ಶ್ರದ್ಧೆಯಿಂದ ನಿಮ್ಮ ಶಕ್ತಿಯಾನುಸಾರ ಗೋಕ್ಷೀರವನ್ನು ತೆಗೆದುಕೊಂಡು ಬನ್ನಿ. ಗೋಕ್ಷೀರವನ್ನು ಮನೆಯಿಂದ ತರಬೇಕಾದ್ರೆ ಯಾರು ಗೋಕ್ಷೀರವನ್ನು ತರ್ತಿರೋ ಅವರು ಕಂಪಲ್ಸರಿ ತಲೆಗೆ ಸ್ನಾನ ಮಾಡಲೇಬೇಕು ನೀವು. ಯಾಕೆಂದ್ರೆ ಶನೈಶ್ಚರನ ಸಾನ್ನಿಧ್ಯದಲ್ಲಿ ಎಲ್ಲರೂ ತಲೆಗೆ ಸ್ನಾನ ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಲಿಕ್ಕಾಗಿ ಬನ್ನಿ. ಯಾಕೆಂದ್ರೆ ಆಗಾದ್ರೂ ನಮ್ಮ ಕರ್ಮಫಲಗಳು ದೂರ ಆಗಲಿ, ಆತನ ಕಾಡಾಟ ದೂರ ಆಗಲಿ, ಜೊತೆಗೆ ನಾವು ಆತನ ಕೃಪೆಗೆ ಪಾತ್ರರಾಗುವಂತಹ ಆ ಸುಂದರ ಗಳಿಗೆಯಲ್ಲಿ ಶನೈಶ್ಚರನ ಸಂಪೂರ್ಣ ಅನುಗ್ರಹ ಇಡೀ ರಾಜ್ಯದ ದೇಶದ ಸಮಸ್ತರಿಗೂ ಇರಲಿ. ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ ಯೋಧರಿಗಾಗಿ ಒಂದು ಮಹಾಸಂಕಲ್ಪ ಅಲ್ಲೂ ಸಹಿತ ಇದೆ. ಹಾಗೆ ಆ ಒಂದು ಕ್ಷೇತ್ರಕ್ಕೆ ಬರ್ತಕ್ಕಂತಹ ಭಕ್ತರು 9 ಎಳ್ಳುಬತ್ತಿಗಳನ್ನು 9 ಎಳ್ಳುಬತ್ತಿಗಳು 2 ಪ್ರತ್ಯೇಕವಾದಂತಹ ದೀಪ, 9 ಎಳ್ಳುಬತ್ತಿ 2 ಪ್ರತ್ಯೇಕವಾಗಿರ್ತಕ್ಕಂತಹ ದೀಪ, ಹಾಗೆ ಪ್ರತಿಯೊಬ್ಬರು ಒಂದು ಅರಳಿ ಎಲೆಯನ್ನ ನೀವು ತರಬೇಕು. ಅರಳಿ ಎಲೆ, ಒಂದಿಷ್ಟು ಅಕ್ಕಿ ಹಿಟ್ಟು ಅಥವಾ ಅರಿಶಿನ ಪುಡಿ, ಒಂದು ಅರಿಶಿಣದ ಕೊಂಬು, 2 ದೀಪ, ಅದರಲ್ಲಿ 9 ಎಳ್ಳುಬತ್ತಿಯ ಪ್ರತ್ಯೇಕವಾದಂತಹ ದೀಪ. ಇದಿಷ್ಟನ್ನ ನೀವು ತಂದಿದ್ರೆ, ಜೊತೆಗೆ ಸ್ವಾಮಿ ಅಭಿಷೇಕಕ್ಕಾಗಿ ಗೋಕ್ಷೀರವನ್ನ ಹಸುವಿನ ಹಾಲನ್ನು ತಂದಿದ್ರೆ, ಬೆಳಗ್ಗೆ ಫಸ್ಟ್ ಅಭಿಷೇಕ ಮಾಡಿ ಅದಾದ ನಂತರ ವೇದಿಕೆಗೆ ಬಂದಾಗ ಆ ಅರಳಿ ಎಲೆ, ಒಂದು ಅರಿಶಿನ ಕೊಂಬು ಏನ್ ಮಾಡಬೇಕು, ಅದು ನಮ್ಮಗಳ ಶ್ರೇಯಸ್ಸಿಗಾಗಿ ಇರತಕ್ಕಂಥ ಒಂದು ತಂತ್ರಸಾರ ಏನು ಎಂಬತಕ್ಕಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಒಂದು ಅರಳಿ ಎಲೆ, ಒಂದು ಅರಿಶಿಣದ ಕೊಂಬು, 2 ತುಪ್ಪದ ದೀಪ ಅಥವಾ ಮಾಮೂಲಿ 2 ದೀಪ, ಪ್ರತ್ಯೇಕವಾಗಿ 9 ಎಳ್ಳುಬತ್ತಿ ದೀಪ. ಇದಿಷ್ಟನ್ನ ನೀವು ವ್ಯವಸ್ಥೆ ಮಾಡ್ಕೊಳ್ಬೇಕು. ತಗೊಂಡು ಬನ್ನಿ. ನಿಮ್ಮೊಂದಿಗೆ ನಾನು ಸಹಿತ ಸ್ವಾಮಿಗೆ ಅಭಿಷೇಕವನ್ನು ಮಾಡಿ, ನೀವು ತಂದಿರತಕ್ಕಂಥ ಗೋಕ್ಷೀರವನ್ನು, ಹಸುವಿನ ಹಾಲನ್ನ ಭಗವಂತನಿಗೆ ಅಭಿಷೇಕ ಮಾಡಿ ಎಲ್ಲರೂ ಆತನ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ಒಳ್ಳೆಯದಾಗಲಿ. ಗುರುಜೀಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣಾಭ್ಯರ್ಮಃ, ವಾಣಿ ವಿಶ್ವನಾಥಾಭ್ಯರ್ಮಃ, ಶುಚಿಪುರಂದರಾಭ್ಯರ್ಮಃ, ಅರುಂಧತಿ ವಸಿಷ್ಠಾಭ್ಯರ್ಮಃ, ಸೀತಾರಾಮಾಭ್ಯರ್ಮಃ, ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶ್ರೀ ಶಾರ್ವರಿನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿಋತು ಮಾಘಮಾಸ ಕೃಷ್ಣ ಪಕ್ಷ 10-3-2021 ಬುಧವಾರ. ಇವತ್ತಿನ ದಿವಸ ದ್ವಾದಶಿ ಶ್ರವಣ ನಕ್ಷತ್ರ. ನಾಳೆ ಮಹಾಶಿವರಾತ್ರಿ ಇದೆ. ಶಿವರಾತ್ರಿ ಉತ್ಸವ ಈಗಾಗಲೇ ಎಲ್ಲ ಕಡೆ ಪ್ರಾರಂಭ ಆಗಿದೆ. ಶಿವನ ಸಾನ್ನಿಧ್ಯದಲ್ಲಿ ನಡೀತಿರತಕ್ಕಂತಹ ಉತ್ಸವಗಳು ಸಾಕಷ್ಟು ನಡೀತಾ ಇದೆ. ಯಾರ್ಯಾರೆಲ್ಲ ಶಿವರಾತ್ರಿ ಉತ್ಸವಕ್ಕೆ ಸಜ್ಜಾಗ್ತಿದ್ದೀರಿ, ಶಿವರಾತ್ರಿ ಉತ್ಸವಕ್ಕಾಗಿ ಜಾಗರಣೆ ಹೇಗಿರಬೇಕು, ಯಾವ ಪ್ರಕಾರ ಅನುಷ್ಠಾನವನ್ನು ಮಾಡಬೇಕು ಎಂಬತಕ್ಕಂಥದ್ದನ್ನು ಈಗಾಗಲೇ ನಾವು ತಿಳಿಸ್ತಾ ಬಂದಿದ್ದೇವೆ. ಅದರಂತೆ ತಾವು ಸಹಿತ ತಯಾರಾಗಿ, ಹಾಗೆ ನಿಮ್ಮ ಪ್ರಾಂತ್ಯಗಳಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಶಿವ ಮಂದಿರದಲ್ಲಿ ನಾಳೆ ಎಲ್ಲಿ ಶಿವನ ಸಾನ್ನಿಧ್ಯ ಇದೆ, ಶಿವನ ವಿಗ್ರಹ ಇದೆ, ಶಿವಲಿಂಗ ಇದೆ, ಅಲ್ಲಿ ಅಕಸ್ಮಾತ್ ಪೂಜೆ ನಡೀಲಿಕ್ಕೆ ಆಗದಿರತಕ್ಕಂಥ ಪರಿಸ್ಥಿತಿಯಲ್ಲಿ ಅಂತಹ ಸಾನ್ನಿಧ್ಯಗಳನ್ನು ಹುಡುಕೊಂಡೋಗಿ ಅಲ್ಲಿ ಸ್ವಾಮಿಗೆ ಅಭಿಷೇಕವನ್ನು ಮಾಡಿದ್ರೆ ಖಂಡಿತ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಎಲ್ಲೇ ಆದರೂ ಶಿವಲಿಂಗ ಇರೋ ಕಡೆ ಸ್ವಾಮಿಗೆ ಅಭಿಷೇಕ ನಡೀಬೇಕು. ಅದು ಕಾಡಲ್ಲಿರಲಿ ಅಥವಾ ನಾಡಲ್ಲಿರಲಿ. ಎಷ್ಟೋ ಕಡೆ ದಟ್ಟವಾದಂತಹ ಅರಣ್ಯ, ಬೆಟ್ಟ ಗುಡ್ಡಗಳ ಮೇಲೆ ದೇವಸ್ಥಾನವನ್ನು ಅಂದು ಕಟ್ಟಿದ್ದಾರೆ. ಇಂದು ಸಾಧ್ಯವೇ ಇಲ್ಲ. ಅಂದು ಕಟ್ಟಿರ್ತಕ್ಕಂತಹ ಆ ಬೆಟ್ಟದಲ್ಲಿ ಕಟ್ಟಿರ್ತಕ್ಕಂಥ ದೇವಾಲಯಗಳಿದೆಯಲ್ಲ, ಅದು ಆ ಕಲ್ಕಂಬಗಳೇನು, ಆ ಕಲ್ಲು ಕಟ್ಟಡ ಏನು, ಅಬ್ಬಬ್ಬಾ, ಅದು ನೋಡ್ಲಿಕ್ಕೆ ಆನಂದ. ಅಂತಹದ್ದನ್ನ ಸಣ್ಣ ದೇವಸ್ಥಾನ ಮಾಡಬೇಕಾದ್ರೂ ಇವತ್ತು ಬಹಳ ಕಷ್ಟ ಇದೆ.
ಸಣ್ಣ ದೇವಸ್ಥಾನ ಮಾಡಲಿಕ್ಕೂ ಕಷ್ಟ. ಆದರೆ ಅಂತಹ ದೇವಾಲಯಗಳ ಅಭಿವೃದ್ಧಿ ಆಗಬೇಕಾಗಿದೆ. ಅಭಿವೃದ್ಧಿಗಾಗಲಿ ಈಗಾಗಲೇ ಸಾಕಷ್ಟು ಜನ ಆಯಾ ಪ್ರಾಂತ್ಯಗಳಲ್ಲಿರ್ತಕ್ಕಂಥವರು ಶ್ರಮಿಸ್ತಾ ಇದ್ದಾರೆ. ಒಳ್ಳೆಯದಾಗಲಿ. ಆದರೆ ನಾಳಿನ ಶಿವರಾತ್ರಿ ಮಾತ್ರ ಸಾಧ್ಯವಾದಷ್ಟು ಶ್ರದ್ಧಾಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ಶಿವರಾತ್ರಿಯ ಆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ರಾಜ್ಯದಾದ್ಯಂತ, ದೇಶದಾದ್ಯಂತ, ನಮ್ಮ ರಾಜ್ಯ, ದೇಶ, ವಿಶ್ವವೇ ಇವತ್ತಿನ ದಿವಸ ಶಿವರಾತ್ರಿ ಉತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಳುತ್ತಾರೆ. ಅಂತಹದರಲ್ಲಿ ಶಿವರಾತ್ರಿ ಜಾಗರಣೆ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಶಿವನ ಸಂಪೂರ್ಣ ಅನುಗ್ರಹ ಸಿಗಲಿ ಅಂತ ನನ್ನ ಆರಾಧ್ಯ ದೇವತೆಯನ್ನು ನಾನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ದಿನ. ಸ್ವಲ್ಪ ಮಟ್ಟಿಗೆ ಚಂಚಲತೆ, ಒಂದಷ್ಟು ಮನಸ್ಸು ಬದಲಾವಣೆ ಇರಬಹುದು. ಯಾಕೆಂದ್ರೆ ಯಾವುದೇ ಕೆಲಸ ಪ್ರಾರಂಭದಲ್ಲಿ ಒಂದಷ್ಟು ಅಡ್ಡಿ ಆತಂಕ ಬರುತ್ತೆ. ಆ ಅಡ್ಡಿ ಆತಂಕಗಳ ಬಂದಾಗ್ಯೂ ಸಹಿತ ಅದನ್ನು ನೀವು ಲೆಕ್ಕಿಸದೇರ ನೀವು ಒಂದೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ನಿಮ್ಮ ಅದೃಷ್ಟ ಇವತ್ತು ಬಹಳ ಇದೆ. ಮೇಷರಾಶಿಯವರು ಕುಟುಂಬದ ಸದಸ್ಯರ ಮಧ್ಯದಲ್ಲಿ ಒಂದಷ್ಟು ಬೆರುಕು ಉಂಟಾಗುವಂತಹ ಮಾತುಗಳನ್ನು ಆಡ್ತೀರಿ. ಮನಸ್ಸು ನೋವು ಉಂಟು ಮಾಡಿಕೊಳ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೂ ರೌದ್ರ ಮಾಡಿಕೊಳ್ತೀರಿ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಸರಿಯಾಗಿ ಬೆಳಕನ್ನು ಕಾಣದಂತ ರೀತಿಯಲ್ಲಿ ಇರ್ತೀರಿ. ಇವತ್ತು ನೀವು ಅಂದುಕೊಂಡಂತಹ ಎಲ್ಲಾ ಕೆಲಸಗಳಲ್ಲೂ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ನೀವು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚೆಚ್ಚು ಲಾಭವನ್ನು ಗಳಿಸುವಂತಹದ್ದಾಗುತ್ತೆ. ಹಾಗೆ ಇವತ್ತು ನೀವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಶೀಘ್ರವಾಗಿ ಈಡೇರಿಸಿಕೊಳ್ಬೇಕಾಗಿರ್ತಕ್ಕಂಥದ್ರ ಕಡೆ ನೀವು ಸಂಕಲ್ಪ ಮಾಡಿದ್ರೆ ಖಂಡಿತ ಒಳಿತು. ಆದರೆ ಸಣ್ಣ ಮಕ್ಕಳಿಂದ ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಒಂದಿಷ್ಟು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಾಣಬಹುದು. ಮೇಷರಾಶಿಯವರಿಗೆ ಜಾಗರೂಕತರಾಗಿರಿ. ಹಾಗೆ ಇವತ್ತು ಧನ್ವಂತರಿ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ 2 ತುಳಸಿ ದಳವನ್ನ ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿಸಿ ಖಂಡಿತ ಈ ಒಂದು ಮೇಷರಾಶಿಯಲ್ಲಿರ್ತಕ್ಕಂಥ ಯಾರೊಬ್ಬರಾದರೂ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂಥದ್ದಿದೆ. ವೃತ್ತಿ ಧರ್ಮದಲ್ಲಿ ಒಂದಿಷ್ಟು ಅಭಿವೃದ್ಧಿ ತಂದುಕೊಳ್ಳುವಂಥದ್ದು, ಮತ್ತೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತಕ್ಕಂಥದ್ದು, ಅಪರೂಪವಾಗಿರ್ತಕ್ಕಂಥ ಕೆಲವಷ್ಟು ವಿಚಾರಗಳ ಕಡೆ ನೀವು ಗಮನ ಕೊಡುವಂಥದ್ದು, ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು, ನಿಮಗೆ ಬಹಳ ಬೇಕಾಗಿರ್ತಕ್ಕಂತಹ ನಿಮ್ಮ ಆತ್ಮೀಯರೊಂದಿಗೆ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸುವಂಥದ್ದು, ಹಾಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಲಾಭವನ್ನು ಕಾಣುವಂಥದ್ದು. ಒಟ್ಟಾರೆ ಬುಧವಾರದ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದೆಜ್ಜೆ ಮುಂದೆ ಹಾಕಿ ಅದರಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸುವಂತಹ ಅದೃಷ್ಟ ದಿನ ಇವತ್ತು ವೃಷಭ ರಾಶಿಯವರಿಗಿದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು, ಅದರಲ್ಲೂ ಹೆಣ್ಣು ಮಕ್ಕಳು ಸ್ವಲ್ಪ ಶಾಂತಿ ಸಮಾಧಾನವಾಗಿದ್ದರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಯಾಕೆಂದ್ರೆ ಇವತ್ತು ಏನಾದರೂ ಒಂದು ವಿಚಾರದಲ್ಲಿ ಒಂದಷ್ಟು ಲಾಭವನ್ನು ಗಳಿಸುವಂತಹದ್ದಿದೆ. ಹಾಗೆ ನಿಮ್ಮ ವ್ಯವಹಾರ, ನಿಮ್ಮ ವ್ಯಾಪಾರ, ನಿಮ್ಮ ವೃತ್ತಿ ಧರ್ಮ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಳ್ಳುವಂಥದ್ದಿದೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ತಮಗೆ ಒಂದು ಅರಿವಿಲ್ಲದಂಥ ರೀತಿಯಲ್ಲಿದ್ದರೂ ಅದರ ಲಾಭವನ್ನು ಮತ್ತಷ್ಟು ಗಳಿಸುವಂಥದ್ದಿದೆ. ಒಟ್ಟಾರೆ ವೃಷಭ ರಾಶಿಯವರಿಗೆ ಅದೃಷ್ಟ ಎಂಬತಕ್ಕಂಥದ್ದು ಯಥೇಚ್ಛವಾದಂಥ ರೀತಿಯಿಂದ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವ ಪ್ರತಿ ನಿಲುವು ಅರ್ಥಪೂರ್ಣವಾದಂಥ ಬದುಕನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ಹಣಕಾಸಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸಮಸ್ಯೆ ಎಂಬತಕ್ಕಂಥದ್ದು ಯಾವುದೇ ಬಂದರೂ ಮಂಜರಿಗಡ್ಡೆ ತರ ಖಂಡಿತ ಕರಗತ್ತೆ. ಆದರೆ ಆ ಪ್ರಾರಂಭ ಕ್ಷಣದಲ್ಲಿ ಬಂದು ಒದಗುವ ಸಮಸ್ಯೆಗಳಿದೆಯಲ್ಲ, ಅದನ್ನು ದೂರ ಮಾಡಿಕೊಳ್ಬೇಕಾದ್ದು ನಿಮ್ಮ ಆದ್ಯ ಕರ್ತವ್ಯ ಆಗಿದೆ. ಇವತ್ತು ಸಣ್ಣ ಸಣ್ಣ ವಿಚಾರವರೆಗೂ ಸಹಿತ ಮನಸ್ತಾಪ ಮಾಡಿಕೊಳ್ಳದಿರ ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಳುವಂತಹ ನಿಟ್ಟಿನಲ್ಲಿ ನಿಮ್ಮ ಚಿಂತನೆ ಇದ್ದರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ತಾಯಿ ರಾಜರಾಜೇಶ್ವರಿ, ಭುವನೇಶ್ವರಿ, ಚಕ್ರೇಶ್ವರಿಯನ್ನ ಪ್ರಾರ್ಥನೆ ಮಾಡುವಂತಹದ್ದು, ಹಾಗೆ ದುರ್ಗಾದೇವಿಯ ಉಪಾಸನೆ ಮಾಡತಕ್ಕಂತಹದ್ದು, ಮನೆ ದೇವರ ಪ್ರಾರ್ಥನೆಯಿಂದ ಮತ್ತಷ್ಟು ಲಾಭವನ್ನು ಗಳಿಸುವಂತಹದ್ದು. ಹಾಗೆ ಇವತ್ತಿನ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಸರಿಸುಮಾರು ಮಧ್ಯಾಹ್ನ 12ರಿಂದ 1:20 ತನಕ, 12ರಿಂದ 1:20 ಮಧ್ಯದಲ್ಲಿ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಪಶು ಪಕ್ಷಿ ಪ್ರಾಣಿಗಳಿಗೆ ಹಾಕುವಂಥದ್ದು. ಈಗಾಗಲೇ ಬೇಸಿಗೆ ಶುರುವಾಯಿತು. ಯಾವಾಗ ರಥಸಪ್ತಮಿ ಆಯಿತು, ಸೂರ್ಯ ತನ್ನ ರಥವನ್ನೇರದ್ನು ಅಂದಿನಿಂದ ಇಂದಿನವರೆಗೂ ಸಾಕಷ್ಟು ಬಿಸಿಲಿನ ವಾತಾವರಣ ಇದೆ. ಮಾಧ್ಯಾಹ್ನಿಕದ ಬಿಸಿಲಿಗೆ ನಾವೇ ತಟ್ಟರಿಸೋಗ್ತಾ ಇದ್ದೀವಿ. ಹೀಗಿರಬೇಕಾದ್ರೆ ಪಶು ಪಕ್ಷಿ ಪ್ರಾಣಿಗಳ ಗತಿ ಏನು, ಪಕ್ಷಿಗಳ ಗತಿ ಏನು? ಅದಕ್ಕಾಗಿ ಯಾರೊಬ್ಬರಾದರೂ ಸಹಿತ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಸೃಷ್ಟಿಯ ಪ್ರತಿಯೊಬ್ಬರೂ ಸಹಿತ ಬುದ್ಧಿ ಇರತಕ್ಕಂಥ ಪ್ರತಿಯೊಬ್ಬರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ವಾಸ್ತುಗೃಹಗಳ ಮೇಲ್ಗಡೆ, ನಿಮ್ಮ ಮನೆಯ ಮಾಡಿ ಮೇಲೋ ಸಜ್ಜಗಳ ಹತ್ರನೋ ಎಲ್ಲಾದರೂ ಒಂದು ಬಟ್ಲಲ್ಲಿ ಒಂದಿಷ್ಟು ನೀರಿಡಿ,
ಒಂದಷ್ಟು ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕಿ, ಧಾನ್ಯ ನಿಮಗೆ ಕೊಡ್ಲಿಕ್ಕೆ ಆಗದಿದ್ರು ಒಂದು ಬಟ್ಲಲ್ಲಿ ನೀರಾದರೂ ಇಡಿ. ನೀವು ಮಾಡುವ ಈ ಕಾರ್ಯಕ್ರಮ, ನೀವು ಮನೆಯ ಮಾಡಿ ಮೇಲೆ ಒಂದಿಷ್ಟು ನೀರನ್ನಿಟ್ಟು ಪಕ್ಷಿಗಳಿಗೆ ಆಹಾರವಾಗಿ ಆ ನೀರು ಒಂದಿಷ್ಟು ಧಾನ್ಯಗಳನ್ನೇನಾದ್ರು ಇಟ್ಟಿದ್ದೆ ಆದರೆ ಖಂಡಿತ ಹೇಳ್ತಾನೆ, ನೀವು ಯಾರು ಏನು ಮಾಡ್ತಿರೋ, ಏನು ದಾನ ಧರ್ಮ ಮಾಡ್ತಿರೋ, ಅಥವಾ ನಿಮ್ಮ ಸ್ಥಿತಿಗತಿಗಳ ಅಭಿವೃದ್ಧಿಗಾಗಿ ತಾವು ಏನು ಶ್ರಮಿಸ್ತಿರೋ ಅದಕ್ಕೆ 4 ಪಟ್ಟು ಅಷ್ಟು ಲಾಭ ನಿಮಗೆ ಖಂಡಿತ ಸಿಗುತ್ತೆ. ಜೊತೆಗೆ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷನೂ ದೂರ ಆಗುತ್ತೆ. ಆ ಒಂದು ವಾಸ್ತು ಮೇಲೆ ಒಂದಷ್ಟು ಪಕ್ಷಿಗಳಿಗೆ ನೀರು ಸಿಕ್ಕಿದ್ರೆ, ಆ ಪಕ್ಷಿಗಳಿಗೆ ಒಂದಷ್ಟು ಆಹಾರ ಸಿಕ್ಕಿದ್ರೆ, ಯಾವುದೇ ಪಕ್ಷಿಗಳಿಗಾಗಲಿ ಈ ಒಂದು ಸೃಷ್ಟಿಯಲ್ಲಿ ಬದುಕಲಿಕ್ಕೆ ಎಲ್ಲರಿಗೂ ಸರಿಸಮಾನ ಹಕ್ಕಿದೆ. ಆದರೆ ಅದರ ಬದುಕೋದನ್ನು ತೆಗೆದುಕೊಳ್ಳಬೇಕಾದ್ರೆ ಅದರ ಜಾಗವನ್ನು, ಆ ಪಕ್ಷಿಗಳಿಗಿರ್ತಕ್ಕಂಥ ಸ್ಥಳವನ್ನು ನಾವು ಕಿತ್ಕೊಂಡ್ಬಿಟ್ಟಿದ್ದೀವಿ. ಕಾರಣ ಎಲ್ಲೆಲ್ಲೂ ದಟ್ಟವಾದಂತಹ ಅರಣ್ಯ, ಒಂದು ಬಹಳ ಚೆನ್ನಾಗಿರ್ತಕ್ಕಂಥ ಗಿಡ ಮರಗಳಿತ್ತು. ನಮ್ಮ ವಾಸ್ತು ನಮ್ಮ ಮನೆಗಳು ಕಟ್ಕೊಳ್ಳೋದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಗಿಡ ಮರಗಳನ್ನು ಹೊಡೆದು ಅಲ್ಲಿ ಎಲ್ಲೂ ಸಹಿತ ಪಕ್ಷಿಗಳಿಗೆ ನಿಲ್ಲಿಕ್ಕೂ ಸ್ಥಳ ಇಲ್ಲದಂತ ರೀತಿ ನಾವು ಮಾಡಿದ್ದೀವಿ. ಅದರಿಂದ ಆ ಒಂದು ಶಾಪಕ್ಕೆ ನಾವು ಗುರಿಯಾದ್ದರಿಂದ ಕನಿಷ್ಠ ಪಕ್ಷ ಆ ಶಾಪವಾಗಿರ್ತಕ್ಕಂಥದ್ದು ದೂರ ಇರಲಿ. ಹಾಗೆ ಅದರಿಂದ ನಮಗೊಂದಿಷ್ಟು ಒಳಿತಾಗಲಿ ಅಂದರೆ ಪ್ರತಿಯೊಬ್ಬರು ಈ ಕಾಯಕಕ್ಕೆ ಮುಂದಾಗಿ, ಬರೀ ಇದು ಮಿಥುನ ರಾಶಿಗೆ ಸಂಬಂಧಪಟ್ಟದ್ದಲ್ಲ, ಎಲ್ಲಾ ರಾಶಿಗಳವರು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆಯ ಮಾಡಿ ಮೇಲೆ ಒಂದಷ್ಟು ಪಕ್ಷಿಗಳಿಗೆ ನೀರಿಡಿ, ಆಹಾರ ಕೊಡಿ. ಇದರಿಂದ ಸಾಕಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ಭಯಪಡಬೇಕಾದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಂದಗತಿಯಲ್ಲಿದ್ದರೂ, ವ್ಯವಹಾರಗಳು ಅಷ್ಟು ಚುರುಕಾಗಿ ನಡೀದಿರ ಇದ್ರೂ ಮನಸ್ಸಿಗೆ ಅಂದ್ಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಆದರೆ ಯಾರೊಂದು ಮಾತನ್ನು ಸಹಿತ ಆಲಿಸುವಷ್ಟು ತಾಳ್ಮೆ ನಿಮಗೆ ಇರೋದಿಲ್ಲ. ಇವತ್ತು ಸ್ವಲ್ಪ ತಾಳ್ಮೆನ ಕಳ್ಕೊಂಡ್ಬಿಡ್ತೀರಿ. ಆದರೆ ತಾಳ್ಮೆ ಕಳ್ಕೊಳ್ಳದಿರಾ ಒಳ್ಳೆ ಮನಸ್ಸಿನಿಂದ ಬಂದದ್ದೇನೇ ಬರಲಿ, ಹಿರಿಯರೇನು ಹೇಳ್ತಾರೆ ಅದನ್ನು ಆಲಿಸೋಣ, ಅದರಂತೆ ನಾವು ನಡೆಯೋಣ ಅಂದರೆ ಖಂಡಿತ ಹೆಚ್ಚು ಲಾಭವನ್ನು ಗಳಿಸ್ತೀರಿ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಸಾನ್ನಿಧ್ಯಕ್ಕೆ ಹೋಗಿ ಸ್ವಾಮಿಗೆ ಒಂದಿಷ್ಟು ಗೋಕ್ಷೀರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬಂದರೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ರೆ, ವೃದ್ಧ ದಂಪತಿಗಳು, ವೃದ್ಧರು ಇಂತಹವರಿದ್ರೆ ಅಂತಹವ್ರ ಕಡೆ ಒಂದಷ್ಟು ಗಮನ ಹೆಚ್ಚು ಕೊಡಿ. ಇವತ್ತು ಅವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಆಗಿಂದಾಗಲೇ ಅದನ್ನು ಸರಿಪಡಿಸಿ ಅವ್ರ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುವಂಥ ರೀತಿಯಲ್ಲಿ ನಿಮ್ಮ ವರ್ತನೆ ಇರಲಿ, ನಿಮ್ಮ ನಡೆ ನಡವಳಿಕೆ ಇರಲಿ. ಸಾಧ್ಯವಾದಷ್ಟು ಅವರು ನನ್ನೋರು ಎಂಬತಕ್ಕಂಥ ಭಾವನೆಯಿಂದ ಮಾತುಕತೆಯಲ್ಲಿ ಜಾಸ್ತಿ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿಗೆ ಸಿಂಹ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಸಿಂಹರಾಶಿ, ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಹಾಗಾಗಿ ಸಿಂಹರಾಶಿಯವರಿಗೆ ಪ್ರಾರಂಭ ಕ್ಷಣದಲ್ಲಿ ಒಂದಿಷ್ಟು ನೆಮ್ಮದಿ. ಆದರೆ ಪ್ರಾರಂಭ ಕ್ಷಣದಲ್ಲಿ ನೆಮ್ಮದಿ ಇದೆ, ತದನಂತರ ಒಂದಿಷ್ಟು ಮಾನಸಿಕವಾದಂತಹ ಒತ್ತಡ ಆಗುತ್ತೆ. ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆ ಬಗ್ಗಿಸಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ. ನಿಮ್ಮ ಚಿಂತನೆಗೂ ಮಿಗಿಲಾದಂತಹ ರೀತಿಯಲ್ಲಿ ಬೇರೊಂದು ತರಹ ಸಮಸ್ಯೆ ಎದುರಾಗುತ್ತೆ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರುವ ಯಾವುದೇ ಕೆಲಸವಾದರೂ ಅರ್ಥಪೂರ್ಣವಾಗಿ ಮಾಡಬೇಕು ಅಂದರೆ ಅದನ್ನು ಹಿರಿಯರ ಮಾರ್ಗದರ್ಶನ ಖಂಡಿತ ನಿಮಗೆ ಬೇಕಾಗುತ್ತೆ. ಹಿರಿಯರ ಮಾರ್ಗದರ್ಶನ ಬೇಕು. ಹಾಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಇವತ್ತಿನ ದಿವಸ ಮಾರ್ಗ ಮಧ್ಯದಲ್ಲಿ ಸಿಗುವಂತ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಸಿಂಹರಾಶಿ, ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಮೂಲತೋ ಬ್ರಹ್ಮರೂಪಾಯ, ಮಧ್ಯಾಂತೋ ವಿಷ್ಣುಬಿಡಿ, ಅಗ್ರದಂ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ. ಹೀಗೆ ವೃಕ್ಷರಾಜನ್ನ ಅಂದರೆ ಪ್ರಧಾನವಾಗಿರ್ತಕ್ಕಂಥ ಅಶ್ವತ್ಥ ವೃಕ್ಷವನ್ನ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಒಳ್ಳೆ ಫಲವನ್ನ, ಯಶಸ್ಸನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಬಂದೊದಗುವಂತಹ ಸಮಸ್ಯೆಗಳಿಂದ ಮುಕ್ತರಾಗಿ ಶಾಂತಿ, ನೆಮ್ಮದಿಯನ್ನು ನಿಮ್ಮದಾಗಿಸ್ಕೋಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಿರಿಯರ ಮಾರ್ಗದರ್ಶನ ಇರಲಿ. ಜೊತೆಗೆ ಒಂದು ಚಿಟಿಕೆ ಗೋಧಿನ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕಿ ತದನಂತರ ನಿಮ್ಮ ಕಾಯಕಕ್ಕೆ ನೀವು ಮುಂದಾದರೆ ಆಗಷ್ಟೇ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿಯವರು, ಸಿಂಹರಾಶಿ, ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನಿಗೆ ನಮಸ್ಕಾರ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತದನಂತರ ನಿಮ್ಮ ಕೆಲಸಕ್ಕೆ ನೀವು ಆಚೆ ಹೊರಟ್ರೆ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ಮಕ್ಕಳ ಆರೋಗ್ಯದ ಕಡೆ ಬಹಳಷ್ಟು ಲಕ್ಷ್ಯ ಕೊಡಿ. ಮಕ್ಕಳಷ್ಟೇ ಅಲ್ಲ, ವಯಸ್ಸಾಗಿರ್ತಕ್ಕಂಥ ವೃದ್ಧರ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೂ ಆಗಿಂದಾಗಲೇ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ನೀವು ಧರಿಸುವಂತಹ ವಸ್ತ್ರ ಅಥವಾ ಹೊಸದಾಗಿ ತೆಗೆದುಕೊಳ್ಳುವಂತಹ ಕೆಲವಷ್ಟು ವಸ್ತುಗಳು ಯಾವುದೇ ಒಂದು ವಿಚಾರದಲ್ಲಾದರೂ ಒಂದಿಷ್ಟು ಅಸಮಾಧಾನ ಎಂಬತಕ್ಕಂಥದ್ದಿದ್ರೂ ಅದನ್ನು ಆಗಿಂದಾಗಲೇ ಸರಿಪಡಿಸಿಕೊಂಡು ಸಮಾಧಾನಕರವಾದಂಥ ರೀತಿ ಚಿಂತನೆ ಮಾಡುವಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ. ಅದಕ್ಕಾಗಿ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ದುರ್ಗೆಯ ಆರಾಧನೆ ಮಾಡತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರ ಮಾಡತಕ್ಕಂಥದ್ದು ಮಾಡೋದ್ರಿಂದ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಹಾವಿಷ್ಣುನ ಪ್ರಾರ್ಥನೆ ಮಾಡಬೇಕು, ದುರ್ಗಾ ದೀಪ ನಮಸ್ಕಾರ ಮಾಡಬೇಕು ಅಥವಾ ದುರ್ಗಾದೇವಿಯ ಹೆಸರಲ್ಲಿ 11 ದೀಪಗಳನ್ನು ಹಚ್ಚಬೇಕು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಮನೆಯಲ್ಲೇ 11 ದೀಪವನ್ನು ಹಚ್ಚಿ, 11 ದೀಪ ನೀವು ಹಚ್ಚಲಿಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ
11 ಕರ್ಪೂರದ ಬೆಳ್ಳೆಯನ್ನು ಇಟ್ಟು ದೇವಸ್ಥಾನದ ಆವರಣದಲ್ಲೋ ಅಥವಾ ಅಶ್ವತ್ಥ ವೃಕ್ಷದ ಸಾನ್ನಿಧ್ಯದಲ್ಲೋ ಅಥವಾ ಯಾವುದಾದ್ರು ಒಂದು ಬೃಹತ್ ಬೆಟ್ಟದ ವೃಕ್ಷಗಳ ಮುಂಭಾಗದಲ್ಲೋ ಅಲ್ಲಿ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ 11 ದೀಪವನ್ನು ಹಚ್ಚೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನ ಕನ್ಯಾ ರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವರು ನಿಮಗೆ ಬಂದು ಒದಗುವಂತಹ ಯಾವುದೇ ಸಂಕಷ್ಟಗಳಾದರೂ ಬೆಟ್ಟದಂತ ಕಷ್ಟ ಸಹಿತ ಮಂಜಿನ ಗಡ್ಡೆ ತರ ಕರಗಿ ಹೋಗುತ್ತೆ. ಆದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಆದರೆ ಪ್ರಾರಂಭದಲ್ಲಿ ಇರ್ತಕ್ಕಂತಹ ನೋವು ಅದು ಪರ್ಮನೆಂಟ್ ಆಗಿ ನಿಲ್ಲುವಂಥದ್ದಲ್ಲ. ಆದಷ್ಟು ಬೇಗ ಈ ನೋವುಗಳಿಂದ ಹೊರಗಡೆ ಬರ್ತೀರಿ, ಈ ಸಮಸ್ಯೆಗಳಿಂದ ಹೊರಬರ್ತೀರಿ. ಇದರಿಂದ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನು ತುಲಾ ರಾಶಿ. ತುಲಾರಾಶಿ ತುಲಾ ಲಗ್ನ. ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ ಇದೆ. ಕಿರಿಕಿರಿ ಅನುಭವಿಸ್ತೀರಿ. ಯಾವುದೇ ಒಂದು ವಿಚಾರ ಆದರೂ ಸ್ಪಷ್ಟೀಕರಿಸಿಕೊಳ್ಳಕ್ಕಾಗೋದಿಲ್ಲ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ. ಆರೋಗ್ಯದಲ್ಲಿ ಸಮಂಜಸವಾಗಿರ್ತಕ್ಕಂಥ ಕಾಲ ಎದುರಾಗುವುದಿಲ್ಲ. ಹಾಗೆ ಯಾವುದು ನಿಮಗೆ ಬೇಡವಾಗಿರುತ್ತೋ ಅದರ ಬಗ್ಗೆ ಸಾಕಷ್ಟು ಆಸಕ್ತಿಪೂರ್ವಕವಾಗಿರ್ತೀರಿ. ಕೆಲವಷ್ಟು ವಿಚಾರಗಳು ಸರಿಯಿಲ್ಲ, ಇದು ತೊಂದರೆ ಆಗುತ್ತೆ, ನಾಳೆ ಇದರಿಂದ ಬೇರೊಂದು ಸಮಸ್ಯೆ ಎದುರಾಗಬಹುದು ಅಂತಕ್ಕಂಥದ್ರ ಮನಸ್ಥಿತಿ ನಿಮಗೆ ಗೊತ್ತಿದ್ರೂ ಅದನ್ನು ಬಿಡದಿರ ಅದರಂತೆ ನಡ್ಕೊಂಡು ಅಲ್ಲಿ ಸಮಸ್ಯೆ ತಂದುಕೊಳ್ಳುವಂಥ ಪರಿಸ್ಥಿತಿ ಇವತ್ತು ತಂದಿಟ್ಕೊಂಡ್ಬಿಡ್ತೀರಿ. ಬಹಳ ಜೋಪಾನ, ಎಚ್ಚರ ಇರಲಿ. ಹಾಗೆ ಇವತ್ತಿನ ದಿವಸ ಏನಾದರೂ ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸಿಕೊಂಡು ಅದರಿಂದ ಏನಾದರೂ ಒಂದಿಷ್ಟು ಲಾಭವನ್ನು ಗಳಿಸಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೂ ಅದನ್ನು ಏನೂ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿ ಇಡ್ತೀರಿ. ಇವತ್ತಿನ ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದಲ್ಲಿ ಬದಲಾವಣೆ, ಏನಾದರೂ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ನೋಡಬೇಕಾದ್ರೆ ಮನೆ ದೇವರ ಅನುಗ್ರಹವನ್ನು ಪಡಿತಕ್ಕಂಥದ್ದು, ಕುಲದೇವತೆಯ ಆಶೀರ್ವಾದ ಪಡಿತಕ್ಕಂಥದ್ದು ಇವತ್ತಿನ ದಿವಸ ಸಾಧ್ಯವಾದರೆ ಒಂದಷ್ಟು ಎಳ್ಳು ಮತ್ತು ಬೆಲ್ಲ, ಎಳ್ಳು ಬೆಲ್ಲವನ್ನ ಶನೇಶ್ವರರ ಸಾನ್ನಿಧ್ಯ ಅಥವಾ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಎಳ್ಳು ಬೆಲ್ಲವನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಷ್ಠುರ ಮಾಡತಕ್ಕಂಥವ್ರು, ನಿಂದಕರು ಅಥವಾ ಒಂದಷ್ಟು ತೊಂದರೆಗಳಿಗೆ ಈಡ ಮಾಡತಕ್ಕಂಥವ್ರು ಇರಬಹುದು. ಆದರೂ ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಒಳ್ಳೆ ಫಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತಿನ ದಿವಸ ಸರಿಸುಮಾರು ಸಂಧ್ಯಾಕಾಲ ಸಾಯಂ ಸದ್ಯ 4ರಿಂದ 6:20 ತನಕ, 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಈ ಸಮಯದಲ್ಲಿ ಒಂದಷ್ಟು ಎಚ್ಚರಿಕೆಯಿಂದಿರಬೇಕಾದ್ದು ಬಹಳಷ್ಟು ಉತ್ತಮ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ತಂದುಕೊಳ್ತೀರಿ. ಆದರೆ ಒಂದಷ್ಟು ಹಠ ಸ್ವಭಾವವನ್ನು ಮಾಡ್ತೀರಿ. ಆ ಹಠವನ್ನ ಮಾಡಿದಿರಾ ಶಾಂತಿ ಸಮಾಧಾನವಾಗಿದ್ದು ಒಳ್ಳೆ ಒಂದು ಮನಸ್ಥಿತಿಯಲ್ಲಿ ತಾವಿದ್ರೆ ಖಂಡಿತ ಸಾಕಷ್ಟು ಒಳ್ಳೆ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ ಮಾಡ್ಕೊಳ್ಳೋದು ಬೇಡ. ವೃತ್ತಿ ಧರ್ಮದಲ್ಲಿ ಏನಾದ್ರು ಬದಲಾವಣೆ ತಂದುಕೊಳ್ಬೇಕು ಅಂತ ಅದಿನ್ನೇನೋ ಮತ್ತೆ ವ್ಯತ್ಯಾಸ ಮಾಡ್ಕೊಳ್ಳೋದು ಬೇಡ. ಇವತ್ತು ನೀವು ಅಂದುಕೊಂಡದ್ದನ್ನು ಸಾಧನೆ ಮಾಡಬೇಕಾದ್ರೆ ಏನಾದ್ರು ಒಂದಿಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೂ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಇರಲಿ. ಹಾಗೆ ಮನೆಯಿಂದ ಆಚೆ ಹೊರಡುವಾಗ ಒಂದು ಲೋಟದಲ್ಲಿ ಒಂದಿಷ್ಟು ಅರಿಶಿನ ನೀರು, ಅಂದ್ರೆ ಅರಿಶಿಣದ ನೀರನ್ನು ಮಾಡಿಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಮಂದಗತಿಯಲ್ಲಿ ಸಾಗುವ ಕೆಲಸ ಚುರುಕಾಗುತ್ತೆ. ಮನಸ್ಸಿಗೆ ಶಾಂತಿ ನೆಮ್ಮದಿ ನಿಮಗೆ ಸಿಗುತ್ತೆ. ವೃತ್ತಿ ಧರ್ಮದಲ್ಲಿ ನೀವು ಏನು ಅಂದುಕೊಂಡಿದ್ರೋ ಅದನ್ನು ಹೆಚ್ಚು ಫಲಸಿದ್ಧಿಯಾಗುವಂಥದ್ದಿರುತ್ತೆ. ಆದರೂ ಇವತ್ತಿನ ದಿವಸದ ಕಾಯಕದಲ್ಲಿ ಮತ್ತಷ್ಟು ಲಾಭ ಗಳಿಸುವಂಥದ್ದು ಇದೆ. ಒಳ್ಳೆಯದಾಗಲಿ, ಶುಭವಿರಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾ ಹೋಗ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಈಗ ವೀಕ್ಷಕರೇ, ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ಗೀತಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ನೀವು? ತುಮಕೂರಿಂದ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಾವು ಸ್ವಲ್ಪ ವಾಹನದ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿಮಾ, ಮಾತಾಡಿ. ಹಲೋ. ನಮಸ್ತೆ ಗುರೂಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮನೆಯವರು ಒಂದು ಟ್ರ್ಯಾಕ್ಟರ್ ತಗೊಂಡಿದ್ರು. ಅದು ಜಮೀನ್ ಕಡಿಮೆ ಇದೆ ಅನ್ಬಿಟ್ಟು ಅವ್ರ ದೊಡ್ಡಪ್ಪನ ಹೆಸರಲ್ಲಿ ಇತ್ತು. ಅದನ್ನ ಈಗ ಗೊತ್ತಿಲ್ದಲೇನೆ ಹೋದ ವರ್ಷ ಅವ್ರ ಅಕ್ಕನ ಮಗ ಮಾಡಿಸ್ಕೊಂಡಿದ್ದಾನೆ. ಕೊಡು ಅಂದ್ರೆ ದುಡ್ಡು ಕೊಡು ಅಂತ ಕೇಳ್ತಾನೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸ್ವಾಮೀಜಿ. ಅಂದ್ರೆ ಟ್ರಾಕ್ಟರ್ ತಗೊಂಡಿದ್ದೀವ್ರ? ತಗೊಂಡಿರೋದು ಇವ್ರು, ಸಾಲ ಕಟ್ಟಿರೋದು ಇವ್ರು ಗುರುಜಿ. ಈಗ ದುಡ್ಡು ಕೊಡು, ನಿನ್ ಹೆಸರಿಗೆ ಮಾಡಿಸ್ಕೊಡ್ತೀನಿ ಅಂತ ಕೇಳ್ತಾರೆ. ಆಗ ಇವ್ರ ಹೆಸರಲ್ಲಿ ಇರ್ಲಿಲ್ವಾ ಅದು? ಇಲ್ಲ ಸ್ವಾಮೀಜಿ, ಅವ್ರ ದೊಡ್ಡಪ್ಪನ ಹೆಸರಿಗೆ ಶ್ಯೂರಿಟಿ ಹಾಕ್ಸಿದ್ರು. ಈಗ ಕೊಡು ಅಂದ್ರೆ ದುಡ್ಡು ಕೊಡು ಅಂತ ಕೇಳ್ತಾರೆ. ದುಡ್ಡು ಕಟ್ಟಿದ್ದೆಲ್ಲ ಆದ್ಮೇಲೆ ಪುನಃ ದುಡ್ಡು ಕೊಡು ಅಂತ ಕೇಳ್ತಿದ್ದಾರೆ. ಪುನಃ ದುಡ್ಡು ಕೊಡು ಅಂತ ಕೇಳ್ತಾರೆ. ಮತ್ತೆ ನಮಗ್ ದುಡ್ಡು ಬೇರೆ ಕೊಡ್ಬೇಕು ಅವರು. ಅದನ್ನು ಕೊಟ್ಟಿಲ್ಲ. 18 ವರ್ಷನ 15 ವರ್ಷನ ಆಗಿದೆ. ಅದಿದ್ದುಕೊಂಡು ಇವಾಗ ಇನ್ನೊಂದ್ ಸ್ವಲ್ಪ ದುಡ್ಡು ಕೇಳ್ತಾರೆ. ಮತ್ತೆ ಪುನಃ ದುಡ್ಡು ಕೊಡಿ ಅಂತ ಕೇಳ್ತಾರೆ. ಏನು ಮಾನವೀಯತೆ ಧರ್ಮ ನಮ್ಮ ಇದು.
ಮೊದಲೇ ದುಡ್ಡು ಕೊಡಬೇಕಿದ್ದು ಪುನಃ ನಾವು ದುಡ್ಡು ಕಟ್ಟಿರತಕ್ಕಂಥ ಹೆಸರು ಹೊಂದಿರೋದಕ್ಕೆ ಇಷ್ಟು. ನಿಮ್ಗೆ ಅವ್ರು ಬೇಡ, ನಿಮ್ಮ ದೊಡ್ಡಪ್ಪ ಅವ್ರನ್ನ ನೀವು ಅವ್ರ ಕೇಳೋದು. ಹೆಸರಲ್ಲೂ ಇಲ್ಲ ಗುರುಜಿ, ಫೋರ್ಜರಿ ಮಾಡ್ಕೊಂಡಿದ್ದಾರೆ. ಅವ್ರ ಮಾವನ ಹೆಸರಿಂದ ಅವ್ರ ಹೆಸರಿ ಮಾಡಿಸ್ಕೊಂಡಿದ್ದಾರೆ ಹೋದ ವರ್ಷ. ನೀವು ಆ ದೊಡ್ಡಪ್ಪನ ಹೆಸರು ನಿಮ್ಮ ದೊಡ್ಡಪ್ಪ ಅವ್ರನ್ನೇ ಕೇಳೋದಕ್ಕಾಗಲ್ವಾ? ಅವ್ರು ಕೊಡಲ್ಲ ಅಂತ ಅವ್ರು ಅವ್ರಿಗೆ. ತೀರೋಗಿದ್ದಾರೆ ಗುರುಜಿ, ಆಳೆ 10 ವರ್ಷ ಆಗಿದೆ ಅವ್ರು ತೀರೋಗಿ. ಅಮ್ಮ ಏನಿದು ಕತೆ? 2019 ಮಾಡಿಸ್ಕೊಂಡಿದ್ದಾರೆ. ಅರ್ಥವಾಗದಂತ ಪರಿಸ್ಥಿತಿ ಇದು. ಅದಕ್ಕೆ ಅಂದ್ರೆ ಗುರೂಜಿ ಅವ್ರು ಇರುವಾಗ ಮಾಡ್ಬೇಕು ಅಂತ. ಅಮ್ಮ ಒಂದ್ ಕೆಲಸ ಮಾಡ್ಲಿ, ಈಗ ನಾನು ಈಗಿನ ಪ್ರಸ್ತುತ ಪರಿಸ್ಥಿತಿ ಹೇಳ್ತೀನಿ ಕೇಳಿ. ಹಾ, ನೀವು ಹೇಳಿ. 10 ವರ್ಷ ಆಗಿದೆ ಅಂತ ಹೇಳ್ತಿದ್ರಿ. ಈ ಟ್ರ್ಯಾಕ್ಟರ್ ಬಹುಶಃ ಒಂದು 12 ವರ್ಷ ಆಗಿದ್ಯಾ ತಗೊಂಡು? 15 ವರ್ಷ ಗುರುಜಿ, ಏಪ್ರಿಲ್ ಬಂದ್ರೆ ಕ್ಲೋಸ್ ಆಗುತ್ತೆ. 15 ವರ್ಷದಿಂದ ನಮ್ಮ ಮನೆಯವ್ರ ಹತ್ರನೇ ಇದೆ ಗಾಡಿ. ಈ ಗಾಡಿ ಹೆಸರು ನಿಮ್ಮ ಮನೆಯವ್ರ ಹೆಸರಲ್ಲಿದ್ಯಾ? ಗಾಡಿ ನಿಮ್ಮ ಹೆಸರಲ್ಲಿದ್ಯಾ ಅಥವಾ ಗಾಡಿ ನಿಮ್ಮ ಹತ್ರ ನಮ್ಮ ಇದೆಯಾ? ಹೆಸರಲ್ಲಿಲ್ಲ, ಗಾಡಿ ನಮ್ಮ ಹತ್ರ ಇದೆ. ಅವನ ಹೆಸರಿಗೆ ಮಾಡಿಸ್ಕೊಂಡಿದ್ದಾನೆ, ಅವ್ರ ದೊಡ್ಡಪ್ಪನ ಹೆಸರಾಗೆ ಇತ್ತು. ಬಿಟ್ಬಿಡಿ, ತಲೆ ಕೆಡ್ಸ್ಕೋಬೇಡಿ. ಆ ಗಾಡಿ ನಿಮ್ಮ ಹತ್ರ ಇದೆ ತಾನೆ? ಇದೆ ಸ್ವಾಮೀಜಿ. ಆ ಗಾಡಿ ನಾನು ಕೊಡೋದಿಲ್ಲ, ಇದು ನಮ್ದೇ ಅಂತ ಹೇಳಿ ನೀವು ಸ್ವಲ್ಪ ಬಿಗಿಯಾಗಿ ನಿಂತು ಮಾತಾಡಿ. ಇದಿಷ್ಟು ಬಿಟ್ರೆ ಬೇರೆ ದಾರಿ ಇಲ್ಲ ಇದಕ್ಕೆ. ಕೊಡೋದಿಲ್ಲ ಅಂತ ಹೇಳಿ ನಿಂತಿದೀವಿ ಗುರುಜಿ, ನಮ್ಮ ಹತ್ರನೇ ಇದೆ. ಸ್ಟೇಷನ್ಗೆಲ್ಲ ಇದ್ ಮಾಡಿದ್ರು, ಈಗ ನೋಡಮ್ಮ, ಹಾಕಿದೀವಿ. ನಾನೊಂದು ಮಾತು ಹೇಳ್ತೇನೆ ಕೇಳ್ತಾಯಿ. ಈಗ ಆ ಗಾಡಿನ ಅವ್ರು ಇನ್ನೊಂದಷ್ಟು ದುಡ್ಡು ಕೇಳೋದು, ನೀವು ಕೊಡೋದಾದ್ರೆ 15 ವರ್ಷದ ಗಾಡಿಗೆ ಗಾಡಿ ವ್ಯಾಲ್ಯೂನೇ ಕಡಿಮೆ ಆಗೋಯ್ತು. ಹೌದು ಗುರುಜಿ, 3 ಲಕ್ಷ ಕೊಡಿ ಅಂತಾರೆ. 3 ಲಕ್ಷ ಅಲ್ಲ, ಅದಕ್ಕೆ 3 ರೂಪಾಯಿ ಕೊಡಬೇಡಿ. ನಿಮ್ಮ ಬಂಡವಾಳ ಹಾಕಿದ್ರೆ ನೀವು ತಗೊಂಡಿದ್ರಿ, ನೀವು ಅದರಿಂದ ಕನಿಷ್ಠ ಪಕ್ಷ ಇಲ್ಲಿವರೆಗೂ ಅದು ನಿಮ್ಮ ಹತ್ರ ಸರ್ವಿಸ್ ಮಾಡಿದೆ ಅಲ್ವಾ? ಹೌದು ಗುರುಜಿ. ನೀವೇ ಓಡಾಡಿಸಿದ್ರಿ, ನಿಮ್ ಜಮೀನಲ್ಲಿ ಕೆಲಸ ಆಗಿದೆ ಮತ್ತು ಬೇರೆ ಕಡೆ ಅನುಕೂಲ ಆಗಿದೆ, ಅದರಿಂದ ಒಂದು 4 ಸಂಪಾದನೆ ಅಥವಾ ಅದರಿಂದಷ್ಟು ಒಂದು ಒಳಿತನ್ನು ಆಗಿದೆ. ಹೌದು ಗುರುಜಿ. ಮತ್ತೆ ನೆಮ್ಮದಿಯಾಗಿರಿ, ಇರೋ ತನಕ ನಮ್ದು ಅನ್ಕೊಂಡು ನೀವು ಕೈ ಮುಗಿತಕ್ಕಂಥದ್ದು ಕರೆಕ್ಟ್. ಈಗ ಇಲ್ಲಿ ಪರಿಸ್ಥಿತಿ ನೀವು ತಪ್ಪು ಮಾಡ್ಕೊಡೋದು ಎಲ್ಲಿ ಅಂದ್ರೆ, ನಿಮ್ಮ ಪತ್ರಗಳು ನಿಮ್ಮ ಹೆಸರಲ್ಲಿ ಇರಬೇಕಾಗಿತ್ತು, ಗಾಡಿ ನಿಮ್ಮ ಹೆಸರಲ್ಲಿ ಇರಬೇಕಾಗಿತ್ತು, ಅದನ್ನ ಬೇರೊಬ್ಬರ ಹೆಸರು ನೀವು ಮಾಡಿದ್ದೀರಿ. ಈಗ ವ್ಯಕ್ತಿ ಇಲ್ಲ. ಅಲ್ಲ ಗುರುಜಿ, ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರನೇ ಇದ್ದು, ಅವ್ರ ದೊಡ್ಡಪ್ಪನ ಹೆಸರುಗಳೆಲ್ಲ ನಮ್ಮ ಹತ್ರನೇ ಇದ್ದು, ಫೇಕ್ ಮಾಡಿಸ್ಕೊಂಡಿದ್ದಾರೆ. ಹೆಂಗ್ ಮಾಡಿಸ್ಕೊಂಡಿದ್ದಾರೆ ಅಂತಾನೆ ಗೊತ್ತಿಲ್ಲ ಗುರುಜಿ. ಅದ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರನೇ ಇದೆ ಗುರುಜಿ, ಒರಿಜಿನಲ್. ಅಮ್ಮ ಮತ್ತೆ ಬಿಟ್ಬಿಡು ತಾಯಿ, ತಲೆ ಕೆಡಿಸ್ಕೋಬೇಡಿ. ಏನು ಮಾಡ್ಲಿಕ್ಕಾಗಲ್ಲ, ದೌರ್ಜನ್ಯ ಇದು ಗುಂಡಾವರ್ತಿ ಮಾಡ್ತಿರ್ತಕ್ಕಂಥದ್ದಷ್ಟೇ, ಏನು ಮಾಡ್ಲಿಕ್ಕಾಗಲ್ಲ. ಅಷ್ಟೂ ಡಾಕ್ಯುಮೆಂಟ್ಸ್ ಅವ್ರು ಬೋಗಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದ್ರಲ್ಲಿ ಯಾವ್ದಾದ್ರು ಒಂದು ಬಿಟ್ಟಿರ್ತಾರೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿರುವ ಡಾಕ್ಯುಮೆಂಟ್ಸ್ ಎಲ್ಲವೂ ಬೋಗಸ್ ಆಗುದಿಲ್ಲ. ಯಾವ್ದಾದ್ರು ಒಂದನ್ನು ಬಿಟ್ಟೇ ಬಿಟ್ಟಿರ್ತಾನೆ. ಕಳ್ತನ ಮಾಡುವಂತ ಕಳ್ಳ ಆ ಒಂದು ಕುರುಹನ್ನ ಏನಾದ್ರೂ ಒಂದಲ್ಲಿ ಬಿಟ್ಟಿರ್ತಾನೆ. ಅದರಿಂದ ನೀವು ಭಯ ಪಡಬೇಡಿ, ಧೈರ್ಯವಾಗಿರಿ. ಗಾಡಿ ನಿಮ್ಮ ಹತ್ರ ಇದೆ, ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದೆ, ಇವೆರಡು ನಿಮ್ಮ ಹತ್ರ ಇದ್ರೆ ಮುಗ್ದೇ ಹೋಯ್ತು. ಇನ್ನವ್ರು ಏನ್ ಬೋಗಸ್ ಮಾಡ್ಕೊಡ್ರು ಸಹಿತ ಅದು ಏನು ನಡೆಯೋದಿಲ್ಲ. ಧೈರ್ಯವಾಗಿ ಹೆದರ್ಸಿ. ಅದು ಇದು ಕುಟುಂಬದ ಸದಸ್ಯರು. ಬೇರೊಬ್ಬರಾದ್ರೆ ಏನೋ ಒಂಥರ ಮಾಡಬಹುದಾಗಿತ್ತು. ಇದು ನಿಮ್ಮ ಎಲ್ಲಿ ತಿರುಗಿದ್ರು ಅಲ್ಲಿ ತಿರುಗಿದ್ರು, ಇವತ್ತು ನೀವಿಬ್ರು ಶತ್ರುಗಳು ಆದ್ರೂ ನಾಳೆ ಬೆಳಗ್ಗೆ ತಿರುಗಿ ಒಂದಾಗಿರ್ತೀರಿ. ಎಲ್ಲೋ ಒಂದ್ ಕಡೆ ಪುನಃ ಬಾಂಧವ್ಯ ಬೆಳೆದಿರುತ್ತೆ. ಅದಕ್ಕೆ ಇಲ್ಲಿ ಏನು ಹೆಚ್ಚು ಶತ್ರುತ್ವ ಬೇಡ. ಆದಷ್ಟು ಸಮಾಧಾನಕರವಾಗಿರಿ, ನೆಮ್ಮದಿಯಾಗಿರಿ. ಈಗ ಸದ್ಯಕ್ಕಂತೂ ಭಯ ಇಲ್ಲ, ಯಾಕೆಂದ್ರೆ ಗಾಡಿ ನಿಮ್ದು, ಡಾಕ್ಯುಮೆಂಟ್ಸ್ ನಿಮ್ಮಲ್ಲೇ ಇದೆ. ನೀವು ಧೈರ್ಯವಾಗಿರಿ ತಾಯಿ, ಒಳ್ಳೇದಾಗ್ಲಮ್ಮ. ರಾಶಿ ಫಲಕನ ಮುಂದುವರಿಸೋಕ್ಕೂ ಮುನ್ನ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಬರುವ ಶನಿವಾರ ಕುಂಸಿ ಸೂರ್ಯಪುತ್ರ ನಗರ ಶಿವಮೊಗ್ಗ ಜಿಲ್ಲೆಯಲ್ಲಿ ಶ್ರೀ ಶನೈಶ್ವರ ಸ್ವಾಮಿಯ 20ನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತಾ ಇದೆ. ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ ಅವರು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಖಂಡಿತವಾಗಿ ನೀವು ಕೂಡ ಭಾಗವಹಿಸಬಹುದು. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂದ್ರೆ ಅಲ್ಲಿ ಸ್ವಾಮಿಗೆ ಸಲ್ಲಿಸುವಂತಹ ಕ್ಷೀರಾಭಿಷೇಕ ಕಾರ್ಯಕ್ರಮದಲ್ಲಿ ನೀವು ಕೂಡ ಹಾಲನ್ನು ತರಬಹುದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತವರು ಮೊದಲಿಗೆ ತಲೆಗೆ ಸ್ನಾನ ಮಾಡ್ಕೊಂಡು ಬರಬೇಕು. ಇದರ ಜೊತೆಗೆ ಏನೆಲ್ಲ ಸಾಮಗ್ರಿಗಳನ್ನ ತರಬೇಕು ಅಂತಂದ್ರೆ, 1 ಅರಳಿ ಎಲೆ, 1 ಅರಿಶಿಣದ ಕೊಂಬು, ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ, ಪ್ರತ್ಯೇಕವಾಗಿರುವಂತಹ 2 ಮಣ್ಣಿನ ದೀಪ ಮತ್ತು ಇದರ ಜೊತೆಗೆ 9 ಎಳ್ಳು ಬತ್ತಿ ಇರುವಂತಹ 1 ದೀಪ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 1 ಅರಳಿ ಎಲೆ, 1 ಅರಿಶಿಣದ ಕೊಂಬು, ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ, ಪ್ರತ್ಯೇಕವಾದ 2 ಮಣ್ಣಿನ ದೀಪ ಮತ್ತು 9 ಎಳ್ಳು ಬತ್ತಿ ಇರುವಂತಹ 1 ದೀಪವನ್ನು ತನ್ನಿ. ವಿಶೇಷವಾದಂತಹ ಶ್ರೀ ಶನೇಶ್ವರ ಸ್ವಾಮಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಗುರುಜರನ್ನ ಭೇಟಿ ಮಾಡಿ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಮತ್ತೀಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನ ಮುಂದುವರಿಸೋಣ. ಗುರುಜಿ, ಈಗ ಧನುರ್ ರಾಶಿ. ಖಂಡಿತಮ್ಮ. ಇನ್ನು ಧನುರ್ ರಾಶಿ, ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಮಾನಸಿಕ ಒತ್ತಡಗಳಿಗೆ ಸಿಲುಕೊಳ್ಳುವಂಥ ರೀತಿಯಲ್ಲಿದೆ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದು ಕೊಟ್ಟರು ಸ್ವಲ್ಪ ಮಂದಗತಿಯಲ್ಲಿ ಸಾಗಬಹುದು. ಮಾಧ್ಯಾಹ್ನಿಕ 12ರ ತನಕ ಮಾತ್ರ. 12 ಗಂಟೆ ಆದ ನಂತರ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ. ಒಳ್ಳೆ ವರ್ಚಸ್ಸು ತೇಜಸ್ಸಿನಿಂದ ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ತಾವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳಾದರೂ ಒಂದಷ್ಟು ಬೆಳಕನ್ನು ತಂದುಕೊಂಡು ಮನೆ ದೇವರ ಅನುಗ್ರಹವನ್ನು ಪಡೆಯಲಿಕ್ಕೆ ಬಹಳ ವಿಶೇಷವಾಗಿರತಕ್ಕಂಥ ದಿನ. ಹಾಗೆ ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ನಿಮಗಿದ್ರೆ ಇವತ್ತು ಸರಿಸುಮಾರು 2 ಗಂಟೆಯ ನಂತರ
ಆದರೆ ಇವತ್ತಿನ ದಿವಸ ಮಾತ್ರ ನಿಮ್ಮ ಕರಹಸ್ತದಿಂದ ನೀವು ಮಾಧ್ಯಾಹ್ನಿಕ ಊಟವನ್ನು ಮಾಡೋದಕ್ಕೂ ಮುನ್ನ ಇನ್ನೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡಿ. ಮತ್ತೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ಇವತ್ತು ಬಹಳ ಉತ್ತಮವಾಗಿರ್ತಕ್ಕಂಥ ಕೆಲಸ ಆಗುತ್ತೆ. ಧನುರಾಶಿ ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ, ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಸ್ವಲ್ಪ ಮೌನದಿಂದಿರಿ. ಯಾವುದು ಉದ್ವೇಗತನದಲ್ಲಿ ಮಾತಾಡೋದು ಬೇಡ, ಅಥವಾ ಇನ್ನೊಬ್ಬರನ್ನ ನಿಂದಿಸೋದು ಬೇಡ, ನೀವು ಮತ್ತೊಬ್ಬರ ವಿಚಾರದಲ್ಲಿ ತಲೆ ಹಾಕೋದು ಬೇಡ. ಸ್ವಲ್ಪ ತಾಳ್ಮೆಯಿಂದ ಸಮಾಧಾನವಾಗಿದ್ದರೆ ಧನುರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಒಂದಷ್ಟು ಲಾಭ ಇದೆ ಅಂತಲೇ ಹೇಳ್ಬೋದು. ಹಾಗೆ ಬೆಳಿಗ್ಗೆ ಎದ್ದರೆ ಶಿವರಾತ್ರಿ ಶಿವಧ್ಯಾನವನ್ನು ಮಾಡತಕ್ಕಂಥದ್ದು, ಶಿವಾರಾಧನೆ ಮಾಡತಕ್ಕಂಥದ್ದು, ಶಿವನ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ರುದ್ರಾಭಿಷೇಕವನ್ನು ಬರೆಸ್ತಕ್ಕಂಥದ್ದು. ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದಲೂ ಸಾಕಷ್ಟು ಲಾಭ ಇದೆ. ಸಾಕಷ್ಟು ಅರ್ಥಪೂರ್ಣವಾದ ಬದುಕು ಮತ್ತೆ ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ ಧನುರಾಶಿಯವರು. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದೂ ಭಯಪಡುವಂಥದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತಾ ಇರ್ತೀರಿ, ತೊಂದರೆಗಳನ್ನು ತಂದುಕೊಳ್ತಾ ಇರ್ತೀರಿ. ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥ ನಿಮಗೆ ಯಾವ ಬದಲಾವಣೆಯೂ ತರಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಮಕರ ರಾಶಿಯಲ್ಲಿ ಇರ್ತಕ್ಕಂಥವರು ಅರ್ಧ ತಲೆನೋವಿಂದ ಒದ್ದಾಡುವಂಥ ಪರಿಸ್ಥಿತಿ ಇವತ್ತಾಗಬಹುದು. ಹಾಗೆ ದೂರಬಾರ ಪ್ರಯಾಣ ಹೊರಡಬೇಕು, ಏನಾದರೂ ಒಂದು ವಸ್ತು ಖರೀದಿ ಮಾಡಬೇಕು, ಅಥವಾ ವಾಸ್ತುಗುರದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ. ಯಾವುದನ್ನೂ ಮಾಡ್ಲಿಕ್ಕೆ ಆಗದಂಥ ರೀತಿಯಲ್ಲೂ ಇದ್ದೀರಿ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಬಹಳ ಆಳವಾಗಿ ತಲೆ ಕೆಡಿಸಿಕೊಳ್ಳುವಂಥ ಪರಿಸ್ಥಿತಿ ನಿಮಗೆ ಆಗ್ತಿರೋದ್ರಿಂದ ಬಹಳ ಜೋಪಾನ, ಎಚ್ಚರದಿಂದಿರಿ. ಇವತ್ತು ಏನಾದರೂ ಒಂದು ಬದಲಾವಣೆ ತಂದುಕೊಳ್ಳೋದಕ್ಕೆ ಅಂತ ನೀವು ಮುಂದಾದರೂ ಸಣ್ಣ ಸಣ್ಣ ವಿಚಾರಕ್ಕೆ ಮನಸ್ತಾಪ ಬರೋದ್ರಿಂದ ಜೊತೆಯಲ್ಲಿರ್ತಕ್ಕಂಥವರು, ಕುಟುಂಬದಲ್ಲಿರ್ತಕ್ಕಂಥವರು, ಅವರು ಆಡುವ ಮಾತುಗಳು ನಿಮ್ಮ ಮನಸ್ಸಿಗೆ ನೋಯುವಂತಹ ರೀತಿ ಆಗುವಂಥದ್ದು, ಅಥವಾ ಇನ್ನೊಬ್ಬರ ಮಾತು ನಿಮಗೆ ಇಡಿಸದಿರ ಅಲ್ಲಿ ಮತ್ತೊಂದು ಸಮಸ್ಯೆ ತಂದುಕೊಳ್ಳುವಂಥ ಪರಿಸ್ಥಿತಿ ಆಗ್ಬೋದು. ಎಲ್ಲವನ್ನೂ ದೂರ ಇಟ್ಟು ಯಾವುದರ ಬಗ್ಗೆನೂ ಹೆಚ್ಚು ಆಲೋಚನೆ ಮಾಡಿದಿರ ನಿಮ್ಮ ನಡೆ, ನೀವು ಹಾಕುವ ಹೆಜ್ಜೆ ಅಥವಾ ನಿಮ್ಮಗಳ ಬಗ್ಗೆ ಮಾತ್ರ ಒಂದು ಚಿಂತನೆ ಇರಲಿ. ಸಾಧ್ಯವಾದರೆ ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಇವತ್ತು ತುಳಸಿಯಿಂದ ಸ್ವಾಮಿಗೆ ಅರ್ಚನೆ ಅಥವಾ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು, ಸಾಧ್ಯವಾದರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಏನಾರೊಂದಿಷ್ಟು ಆಹಾರವನ್ನು ಉಣಬಡಿಸಿ ತದನಂತರ ಮಾಧ್ಯಾಹ್ನಿಕ ಪ್ರಸಾದವನ್ನು ನೀವು ಸ್ವೀಕರಿಸೋದ್ರಿಂದ ಮಕರ ರಾಶಿಯವರು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರು ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ ಮಾಡ್ಕೊಂಡ್ಬಿಡ್ತೀರಿ, ಮನಸ್ಸಿಗೆ ನೆಮ್ಮದಿ ಇಲ್ಲದಂತ ರೀತಿಯಲ್ಲಿದ್ದೀರಿ. ಆರೋಗ್ಯದಲ್ಲಿ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಆರೋಗ್ಯದಲ್ಲಿ ಏನಾಗ್ತಿದೆ, ಯಾತಿಗೆ ಆಗ್ತಿದೆ, ಏನೋ ಒಂದು ಅಸಮಾಧಾನ ಆಗ್ತಿದೆಯಲ್ಲ, ಮನಸ್ಸು ನೆಮ್ಮದಿ ಇಲ್ವಲ್ಲ, ಚಂಚಲತೆಯಿಂದ ಇದೆಯಲ್ಲ, ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು ಕುಂಭರಾಶಿಯವರಿಗಿದೆ. ಪ್ರಸ್ತುತ ಈ ಕಳೆದ 4-6 ದಿನಗಳಿಂದ ಗ್ರಹಗತಿಗಳಲ್ಲಿ ಅಷ್ಟು ಸಮಂಜಸವಾದಲ್ಲದ್ರಿಂದ ಯಾವುದೇ ಕೆಲಸ ಕಾರ್ಯಗಳು ಸಹಿತ ವೇಗವಾಗಿ ನಡೀತಿಲ್ಲ. ಮನಸ್ಸು ಎಲ್ಲೋ ಒಂದು ತರ ಚಂಚಲತೆ ಒಳಗಾಗ್ತಾ ಇದೆ, ಮನಸ್ಸಲ್ಲಿ ಇಲ್ಲದ ಉದ್ವೇಗ ತರ ಎದುರಾಗ್ತಾ ಇದೆ, ಮನಸ್ಸಿಗೆ ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕೋದ್ರಿಂದ ಈ ಸಮಸ್ಯೆ ನಿಮಗೆ ಎದುರಾಗ್ತಾ ಇದೆ. ಇದನ್ನು ಸರಿಪಡಿಸಿಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗೆಯ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿ ಅಥವಾ ಶಕ್ತಿ ದೇವತೆ, ಗ್ರಾಮ ದೇವತೆಯ ಸಾನ್ನಿಧ್ಯಕ್ಕೆ ಹೋಗಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದು ಬಹಳ ಉತ್ತಮ. ಅಥವಾ ಸಾಧ್ಯವಾದರೆ ಒಂದಚ್ಚು ಬೆಲ್ಲ, ಒಂದಷ್ಟು ಹೆಸರುಕಾಳು ಮತ್ತು ಬೆಲ್ಲ, ಅಥವಾ ಹೆಸರುಬೇಳೆ ಮತ್ತು ಬೆಲ್ಲ, ಇಂತಹದ್ದನ್ನ ವಿಷ್ಣು ಆಲಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಕುಂಭರಾಶಿಯವರು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ, ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭ ಇರಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಮಾಡುವಂತಹ ವ್ಯಾಪಾರ ವ್ಯವಹಾರ ಇದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಯಾವುದೇ ಕೆಲಸಗಳಾದರೂ ಸೀದಾ ಮಂದಗತಿಯಲ್ಲಿ ಸಾಗ್ತಾ ಇದೆ ಅಂತ ಕೈ ಬಿಡಬಾರ್ದು. ಹಾಗೆ ಯಾರೊಬ್ಬರು ನಿಂದನೆ ಮಾಡಿದ್ದಾರೆ, ನಿಂದಕರಿದ್ದಾರೆ ಅಂತ ಹೇಳಿ ಅಲ್ಲಿಂದ ನೀವು ದೂರ ಇರಬಾರ್ದು. ನಿಮ್ಮ ಕಾಯಕವನ್ನ ಆಗಿಂದಾಗಲೇ ಶ್ರಮವಹಿಸಿ ಶ್ರಮಪಟ್ಟು ಮಾಡಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಬದಲಾವಣೆಗಳು ತಂದುಕೊಂಡು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ವಿಷ್ಣು ಆರಾಧನೆಯೂ ಬೇಕು. ಜೊತೆಗೆ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ಗೋವಿಗೆ ಇಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಡ್ತಕ್ಕಂಥದ್ದು, ಅಥವಾ ಯಾರೊಬ್ಬರು ನಿಷ್ಠೂರವಂತರಿದ್ರು, ಯಾರು ನಿಷ್ಠೂರ ಮಾಡುವಂತವರಿದ್ರು ಅವರಿಂದ ಸ್ವಲ್ಪ ದೂರ ಇದ್ದು ನಿಮ್ಮ ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥದ್ದು. ಈ ಪ್ರಕಾರವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡಿದ್ರೆ ಖಂಡಿತ ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭ ಇರಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಗುರುಜರು. ಬನ್ನಿ ಹಾಗಿದ್ರೆ ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು ಹೇಳಿಮಾ. ಹಲೋ, ನಿಮ್ಮ ಹೆಸರು ಹೇಳಿ. ಹೆಸರು ಬೇಡ ಮೇಡಮ್. ಸರಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದಾನೆ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಸರಿ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ,
ಹೇಳಮ್ಮ. ತುಂಬಾ ಖುಷಿ ಆಗ್ತಿದೆ ನಿಮ್ ಹತ್ರ ಮಾತಾಡ್ತಿರೋದು. ತುಂಬಾ ದಿನದಿಂದ ಮಾತಾಡ್ಬೇಕು ಅಂತ ಅನ್ಕೋತಿದ್ದೆ. ತುಂಬಾ ಖುಷಿ ಆಗ್ತಿದೆ ಕಾಲ್ ಕನೆಕ್ಟ್ ಆಗಿದ್ದು. ಗುರುಜಿ, ನನ್ ಬಗ್ಗೆ ಕೇಳ್ಬೇಕಿತ್ತು. ಅಂದ್ರೆ ನನ್ನ ಫ್ಯೂಚರ್ ಬಗ್ಗೆ. ಅಂದ್ರೆ ನನಗೆ ಈ ಹಿಂದೆ ಅಂದ್ರೆ ಒಂದ್ 7 ವರ್ಷದಿಂದ ಆಲ್ರೆಡಿ ಮದ್ವೆ ಆಗಿತ್ತು. ಅಂದ್ರೆ ನಾನು ಅವ್ರನ್ನ ಪ್ರೀತಿಸಿ ಮದ್ವೆ ಆಗಿದ್ದೆ. ಮಧ್ಯದಲ್ಲಿ ಒಂದ್ 3 ವರ್ಷ ಅವ್ರ ಜೊತೆ ಸಂಸಾರ ಮಾಡಿದೆ. ಆಮೇಲಿಂದ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರ್ಕೊಂಡ್ಬಿಟ್ರು. ಸೊ ಈಗ ಒಂದ್ 4 ವರ್ಷದಿಂದ ಅಂದ್ರೆ ಸುಮ್ನೆ ಹೀಗೆ ಇದೀನಿ, ಅಪ್ಪ ಅಮ್ಮನ ಜೊತೆನಲ್ಲೇ ಇದೀನಿ. ನಡ್ಕೊಂಡು ಹೋಗ್ತಾ ಇದೆ ಹೇಗೋ. ಇವಾಗ ಯಾಕೋ ನಂಗೆ ಓಕೆ ಚಲೋ ನಂಗೆ ಆಸೆ ಬರ್ತಾ ಇದೆ. ಮದ್ವೆ ಆಗ್ಬೇಕು, ನನ್ಗೆ ನಂದೇ ಆದಂತ ಒಂದು ಫ್ಯಾಮಿಲಿ ಇರ್ಬೇಕು ಅನ್ನೋ ತರ ಎಲ್ಲ ಆಸೆ ಅಂತ ಆಗ್ತಿದೆ. ನಾನು ಕೂಡ ಒಬ್ರನ್ನ ಇಷ್ಟ ಪಡ್ತಿದ್ದೀನಿ. ಬಟ್ ಅವ್ರದ್ ನಾನು ಏನೋ ಹೇಳ್ಕೊಂಡಿಲ್ಲ. ಹೇಳೋದಕ್ ನನಗ್ ಧೈರ್ಯನೂ ಇಲ್ಲ. ಸರಿನಾ ಇಲ್ವಾ ಅನ್ನೋದು ನನಗ್ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಜೀವನದಲ್ಲಿ ಆಲ್ರೆಡಿ ಹಿಂಗಾಗಿ ಇವಾಗ ಮತ್ತೊಬ್ರನ್ನ ನಾನು ಇಷ್ಟ ಪಡೋದಕ್ ನನಗೆ ಒಂಥರ ಮುಖ ಇಲ್ಲ. ಬಟ್ ನನಗೆ ಯಾಕೋ ಅವ್ರ ಜೊತೆ ಇರ್ಬೇಕು ಅಂತ ಎಲ್ಲ ಆಸೆ. ಅವ್ರು ನನ್ನೊಂದ್ ಫ್ರೆಂಡ್ ಆಗೇ ನೋಡ್ತಿದ್ದಾರೆ. ಬಟ್ ಹೇಗೆ ಮುಂದೆ ಏನು ಅನ್ನೋದು ಗೊತ್ತಿಲ್ಲ. ಅಂದ್ರೆ ಮತ್ತೆ ಆಲ್ರೆಡಿ ಒಬ್ರನ್ನ ಪ್ರೀತಿಸಿ ಅವ್ರನ್ನ ಕಳ್ಕೊಂಡಿದೀನಿ. ಮತ್ತೆ ಪುನಃ ಹಂಗೆ ಆಗ್ಬಿಡತ್ತೆ ಅನ್ನೋ ತುಂಬಾ ಭಯ ಇದೆ. ಅಂಡ್ ನಾನೇ ಹೋಗಿ ಹೇಳ್ಕೊಳ್ಳೋದಕ್ಕೆ ನನಗೆ ಮನ್ಸಿಲ್ಲ. ಯಾವ ತರ ನನ್ನನ್ನ ಈ ಪ್ರಪಂಚ ನೋಡ್ಬಿಡತ್ತೆ, ಇವಳಿಗೆ ಯಾಕೆ ಹಿಂಗೆ ಆಲ್ರೆಡಿ ವಿಧವೆ ಆಗಿದ್ದಾಳೆ, ಇವಳಿಗೆ ಮತ್ತೊಂದ್ಸತಿ ಪ್ರೀತಿ ಬೇಕಾ, ಅದು ಇದು ಅಂತೆಲ್ಲ ಈ ಪ್ರಪಂಚ ನನ್ನನ್ನು ಅನ್ಬಿಟ್ಟಿದೆ ಆಲ್ರೆಡಿ. ಸೊ ಆ ಒಂದು ಭಯದಿಂದ ನನಗೆ ಯಾರ ಹತ್ರನು ಹೇಳ್ಕೊಳ್ಳೋದಕ್ಕೂ ನನಗೆ ಇದ್ರ ಬಗ್ಗೆ ಇಷ್ಟ ಇಲ್ಲ. ಸೊ ಇವ್ರೊಬ್ರನ್ನ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ, ತುಂಬಾ ಒಳ್ಳೋರು ಅಂತ ಅನ್ಕೊಂಡಿದ್ದೀನಿ. ಸೊ ಹೇಗೆ ಏನಾದ್ರೂ ಮಧ್ಯದಲ್ಲಿ ದೋಷ ಗೀಷ ಇದೆಯಾ ಅಥವಾ ಏನಾದ್ರೂ ಯಾರು ಮಾಡ್ತಿದಾರ ಏನ್ ಅನ್ನೋದೇ ಗೊತ್ತಿಲ್ಲ. 7 ವರ್ಷದಲ್ಲಿ ತುಂಬಾ ನೋಡ್ಬಿಟ್ಟಿದೀನಿ. ತುಂಬಾ ಒಂಥರ ನೋಡ್ಬಿಟ್ಟಿದಾರೆ ಪ್ರಪಂಚ ನನ್ನನ್ನ. ಸೊ ಇನ್ ಮುಂದೆ ಹೇಗೆ ಇವ್ರ ಜೊತೆ ಆಗತ್ತೋ ಇಲ್ವೋ ನಿಮ್ ಹತ್ರ ಒಂದ್ಸತಿ ಕೇಳ್ಕೊಳ್ಳೋಣ. ನೀವ್ ಹೇಳಿದ್ರೆ ನನ್ಗೂ ಒಂಥರ ಒಂದ್ ಸಮಾಧಾನ ಏನಾದ್ರು ಇತ್ತು ಅಂತಂದ್ರೆ ಅದಕ್ಕೊಂದ್ ಪರಿಹಾರ ಏನಾದ್ರು ತಿಳಿಸ್ಕೊಡ್ತೀರಾ ಗುರುಜಿ? ಮಗು, ನಿನ್ನ ಸಮಸ್ಯೆ ನೀನು ಹೇಳ್ಕೊಡ್ತಿರ್ತಕ್ಕಂಥ ಈ ನೋವು ಬಹುಶಃ ನಿನ್ನಂತ ತಾಯಂದ್ರು ಸಾಕಷ್ಟು ಜನ ಈ ನೋವು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಮೂರು ಪ್ರಶ್ನೆಗಳು ಉದ್ಭವ ಆಗುತ್ತೆ. 3 ಪ್ರಾಂತ್ಯ ಅಂದ್ರೆ ನಿನ್ನ ಇಷ್ಟೂ ಮಾತಲ್ಲಿ 3 ಪ್ರಶ್ನೆ ಪ್ರಧಾನವಾಗಿರ್ತಕ್ಕಂಥದ್ದು. ಮೊದಲನೇದು, ಗಂಡ ಮದುವೆ ಆಯಿತು, ಒಂದಷ್ಟು ದಿವಸ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿತ್ತು, ಅದಾದ ನಂತರ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರಂತೂ ಹೊರಟುಬಿಟ್ರು. ಹೊರಟಾದ್ಮೇಲೆ ನಿನ್ನ ಜೀವನ ಏನು, ನಿನ್ನ ಬದುಕೇನು, ಇಂತಹ ಬದುಕಲ್ಲಿ ನಿನ್ನ ಮುಂದಿನ ತೀರ್ಮಾನ ಏನ್ ತಗೋಬೇಕು ಎಂಬತಕ್ಕಂಥದ್ದನ್ನ ನಿನ್ನ ಚಿಂತನೆ ಇದೆ. ಆದ್ರೆ ಇದು ನೀನು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಅಥವಾ ತೆಗೆದುಕೊಳ್ಬೇಕು ಅಂತಿರ್ತಕ್ಕಂಥ ಈ ಚಿಂತನೆ ಇದು ಸರಿಯಾ ತಪ್ಪ ಎಂಬತಕ್ಕಂಥದ್ದನ್ನ ಯಾರ ಮುಂದೆ ಇಡ್ತೀಯಮ್ಮ? ಯಾರ ಮುಂದೆ ಇಟ್ಟರು ಸಹಿತ ಅವರ ನಾಲಿಗೆ ರುಚಿಗೋಸ್ಕರ ಮಾತಾಡೋರು ಇರ್ತಾರೆ ವಿನಃ ನಿನ್ನ ಹಸಿವನ್ನ ನಿನ್ನ ಬೇಕು ಬೇಡವನ್ನ ಅಥವಾ ನಿನ್ನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸೆಕ್ಯೂರಿಟಿ ಲೈಫ್ನ ಯಾರೂ ಕೊಡೋದಿಲ್ಲ. ಎಲ್ಲರೂ ಬಾಯಿ ರುಚಿಗೆ ನಾಲಿಗೆ ರುಚಿಗೆ ಏನ್ ಬೇಕಾದ್ರೂ ಮಾತಾಡ್ತಾರೆ. ಅಯ್ಯೋ ನಿನ್ ಜೀವನ ಆಗೋಯ್ತು, ಅಯ್ಯೋ ನೀನು ಒಂದು ಮದುವೆ ಆಯ್ತು, ಆ ಗಂಡನ್ ತಿಂದ್ಕೊಂಡ್ಬಿಟ್ಟಿದ್ಯಾ, ಅಯ್ಯೋ ನಿನ್ ಗಂಡ ಹೋದ, ಅಥವಾ ಹೀಗೆ ಹೋದ್ಮೇಲೆ ಸಮಾಜದಲ್ಲಿ ನಿನ್ ಮದುವೆ ಆದ್ರೆ ನಾಳೆ ಸಹ ಇನ್ನೊಬ್ಬಳು ಮದುವೆ ಆದ್ರೂ ಆ ಜೀವನ ಏನಾಗುತ್ತೋ, ಇನ್ನೊಂದು ಮದುವೆ ಆದ್ಮೇಲೂ ಸಹಿತ ಏನಾಗುತ್ತೋ ಅಂತ ಹೇಳುವಂತ ತಾಕತ್ ಯಾರಿಗಿದೆ ತಾಯಿ? ನಿನಗೇ ಇಲ್ಲ. ಅದು ಇನ್ನೊಬ್ಬರ ಬದುಕು, ಇನ್ನೊಬ್ಬರ ಜೀವನ, ಇನ್ನೊಬ್ಬರ ಕಡೆಗೊಳ್ಳತಕ್ಕಂಥ ಆ ಸುಂದರವಾದ ಕ್ಷಣ ಅನ್ಕೊಳ್ಳೋಣ ಅಥವಾ ಕಷ್ಟದ ಕ್ಷಣ ಅನ್ಕೊಳ್ಳೋಣ, ಆ ಕ್ಷಣ ನಿನಗ್ ಗೊತ್ತಾ? ನಿನ್ ಗಂಡ ಈ ತರ 3-4 ವರ್ಷಕ್ಕೆ ಹೋಗ್ತಾರೆ ಅಂತ ನಿನಗೆ ಗೊತ್ತಿತ್ತಮ್ಮ? ಇಲ್ಲ ಗುರುಜಿ. ಅಂತಹ ಆ ಕ್ಷಣವನ್ನ ಯಾರೂ ಕಂಡುಕೊಳ್ಳಕ್ ಆಗದಿದ್ದನ್ನ ಮುಂದೆ ಹೀಗಾಗ್ಬೋದಾ ಅಂತಕ್ಕಂಥದ್ದು ಚಿಂತನೆ ಮಾಡ್ತಕ್ಕಂಥದ್ದು ತಪ್ಪಲ್ವಾ? ಹೌದು. ಅಂದ್ರೆ ನನಗ ಭಯ ಇದೆ ತುಂಬಾ. ಹೇಳ್ಕೊಂಡ್ಬಿಟ್ರೆ ಎಲ್ಲಿ ನನ್ನ ವಿದ್ವೆ ಅಂತ ಕರೆದು ನಂಗೆ ಆಲ್ರೆಡಿ ಅವ್ರ ತಲೆ ತುಂಬಿಟ್ಟಿದ್ದಾರೆ ಜನ, ನೀನ್ ವಿದ್ವೆ ಅನ್ನೋದು ಅಂತ. ಸೊ ನನಗೆ ಯಾರ ಮೇಲೂ ಆಸೆ ಪಡೋದಕ್ಕೂ ಒಂಥರ ಬೇಜಾರಾಗ್ತಿತ್ತು. ಇಷ್ಟು ವರ್ಷದಿಂದ, ಈಗ 4 ವರ್ಷದಿಂದ ಹೀಗೆ ಇದ್ದೆ. ಬಟ್ ಇವಾಗ ಯಾಕೋ ಆ ಆಸೆ ಮತ್ತೆ ಹುಟ್ಟಿದೆ. ಸೊ ಅದೇನಾಗತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಕೇಳೋಣ ಅಂದ್ಬಿಟ್ಟು. ಮಗು, ನಾನೊಂದು ಮಾತು ಹೇಳ್ತೇನೆ ಕೇಳು. ಪ್ರತಿ ವಸಂತ ಕಾಲದಲ್ಲಿ, ಪ್ರತಿ ವರ್ಷದ ವಸಂತ ಕಾಲದಲ್ಲಿ ಹೊಸ ಸೊಬಗನ್ನ ಕೊಡ್ತಕ್ಕಂಥದ್ದು ಈ ಪ್ರಕೃತಿಯ ಧರ್ಮ. ಪ್ರತಿ ಒಂದು ಗಿಡ ಮರಗಳು ಸಹಿತ ತನ್ನ ಎಲೆ ಬಳ್ಳಿಗಳನ್ನ, ಹೂಗಳನ್ನ, ಸುಂದರವಾದಂತ ತನ್ನ ವೃಕ್ಷದ ಆಕಾರ ಅಲಂಕಾರವನ್ನ ಎಲ್ಲವನ್ನು ಸಹಿತ ಮೈದೊರೆದು ಕೂತ್ಕೊಳುತ್ತೆ. ಪುನಃ ವಸಂತ ಕಾಲ ಬಂದ್ರೆ ಎಲ್ಲವೂ ಸಹಿತ ಹೊಸ ಚಿಗುರು ತೋರಿಸುತ್ತೆ. ಎಂತಹವ್ರನ್ನು ನೋಡಿದ್ರೆ ಒಂದು ಆಕರ್ಷಣೆ ಮಾಡುತ್ತೆ. ಒಂದು ಗಿಡ ಮರಗಳಲ್ಲೇ ಆಗಿದೆ ಅನ್ಬೇಕಾದ್ರೆ ಮನುಷ್ಯರಲ್ಲಿ ನಿಮಗೆ ಯಾಕಿರಬಾರ್ದು?
ನೀನು ಆಸೆ ಪಡ್ತಾ ಇರತಕ್ಕಂಥದ್ದು ಖಂಡಿತ ತಪ್ಪಲ್ಲ. ನೀನು ನಿನ್ನ ಗಂಡ ಮನೆಯಲ್ಲಿದ್ದು ಆತನ ಜೊತೆ ಸಂಸಾರ ಮಾಡ್ತಾ ಆಗ ಇನ್ನೊಂದರ ಮೇಲೆ ಆಸೆ ಪಟ್ಟರೆ ಅದು ನಿಜಕ್ಕೂ ಹೇಳುವ ಅಕ್ಷಮ್ಯ ಅಪರಾಧ, ಅದು ಮಹಾಪರಾಧ ಅದು. ಆದರೆ ನಿನ್ನ ಪರಿಸ್ಥಿತಿ ಅದಲ್ಲ. ನೀನು ಸಂಪೂರ್ಣವಾಗಿ ಒಂದು ಹೊಸ ಬದುಕನ್ನ ಖಂಡಿತ ನೀನು ನೋಡ್ಬೋದು. ನಿನ್ನ ಜನ್ಮ ಕೊಟ್ಟಂತ ನಿನ್ನ ತಂದೆ ತಾಯಿಗಳು ನಿನಗೆ ಇಷ್ಟು ದಿವಸ ನೀನು ತಡವಾದಂತ ಬಂದಂತ ಈ ಆಲೋಚನೆಗೆ ಇಲ್ಲಿವರೆಗೂ ಬಿಟ್ಟು ಈ ಮುಂಚಿತವಾಗಿ ನಿನ್ನ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು. ಮುಂಚಿತವಾಗಿ ಚಿಂತನೆ ಮಾಡಿ ನಿನ್ನ ಜೀವನಕ್ಕೆ ಇನ್ನೊಂದು ದಾರಿ ಹುಡುಕಬೇಕಾಗಿತ್ತು. ಈ ಕೆಟ್ಟ ಸಮಾಜದಲ್ಲಿ ನೀನೊಬ್ಬಳು ಒಬ್ಬಂಟಿಗಳಾಗಿ ಬದುಕಲಿಕ್ಕೆ ಆಗುದಿಲ್ಲ. ಗಂಡ ಹೆಂಡತಿ ಜೊತೆಲಿ ಹೋಗ್ತಿದ್ರೇನೆ ಹೆಂಡತಿನ ಬೇರೊಂದು ತರ ನೋಡುವಂತ ನೀಚರು ಈ ರಾಕ್ಷಸರು ಇಲ್ಲಿದ್ದಾರೆ. ಅಂತವ್ರ ಮೇಲೆ ನೀನು ಒಬ್ಬ ಹೆಂಗಸಾಗಿ ಒಬ್ಬಂಟಿಗಳಾಗಿ ನೀನು ಸಮಾಜದಲ್ಲಿ ಓಡಾಡ್ಲಿಕ್ಕಾಗತ್ತಾ? ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗ್ಲಿಕ್ಕಾಗತ್ತಾ? ಯಾಕೆಂದ್ರೆ ಹೆಣ್ಣೇ ಶತ್ರು. ಇನ್ನೊಂದು ಹೆಣ್ಣು ಅರ್ಬೇರ್ಕಲ್ ಬಟ್ಟೆ ಹಾಕೊಂಡು ನೀಚ ಕೃತ್ಯದಿಂದ ಮಾಡ್ಕೊಂಡು ಏನೋ ಒಂದಷ್ಟು ತಪ್ಪುದಾರಿ ತುಳಿದು ಹೋಗ್ತಿರ್ತಕ್ಕಂಥ ಆ ಹೆಣ್ಣು ಮಕ್ಕಳನ್ನು ನೋಡೋ ದೃಷ್ಟಿ ಸರಿಯಾದಂತ ಸಭ್ಯಸ್ಥ ಹೆಣ್ಣು ಮಕ್ಕಳನ್ನು ಸಹಿತ ಅದೇ ದೃಷ್ಟಿಯಲ್ಲಿ ನೋಡುವಂತ ಪರಿಸ್ಥಿತಿ ಇವತ್ತು ಸಾಕಷ್ಟು ಕಡೆ ಎದುರಾಗ್ತಾ ಇದೆ. ಇದಕ್ಕೆ ಯಾರಮ್ಮ ಕಾರಣ? ಇನ್ನೊಬ್ಬ ಹೆಣ್ಣುಮಗಳು ಸಹಿತ ಮೈತುಂಬ ಬಟ್ಟೆ ಹಾಕಿ ಒಂದು ಗರ್ತಿ ತರ ಒಂದು ಸೌಂದರ್ಯವಾಗಿ ಹೆಂಗಿರಬೇಕು ಒಂದು ಹೆಣ್ಣು ಸಂಸ್ಕೃತಿ ಸಂಪ್ರದಾಯಬದ್ಧವಾಗಿ ಇದ್ದಿದ್ರೆ ಇನ್ನೊಬ್ಬ ಹೆಣ್ಣುಮಗಳನ್ನ ಕೆಟ್ಟ ದೃಷ್ಟಿ ನೋಡ್ಲಿಕ್ಕೆ ಆಗ್ತಿತ್ತ ಈ ಸಮಾಜ? ನಾನು ಇದನ್ನೆಲ್ಲ ಮಾತಾಡಿದ್ರೆ ಬಹುಶಃ ಇನ್ನೊಬ್ಬ ಹೆಣ್ಮಗಳಿಗೆ ಮನಸ್ಸಿಗೆ ನೋವು ಆಗ್ಬೋದೇನೋ. ಇರ್ಲಿ, ಅದೀಗ ಬೇಡವಾದಂತ ವಿಚಾರ. ಆದ್ರೆ ನಿನ್ನ ವಿಚಾರದಲ್ಲಿ ನೀನ್ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ನಿಜಕ್ಕೂ ಒಳ್ಳೇದು. ಈ ತೀರ್ಮಾನ ತಪ್ಪಲ್ಲ. ಆದ್ರೆ ಇದನ್ನ ಮೀರಿರ್ತಕ್ಕಂತಹದ್ದು ನಿನ್ನ ಸ್ವರ ತರಂಗದಲ್ಲಿ ಇನ್ನೊಂದು ಸಮಸ್ಯೆ ಇದೆ ನೋಡಮ್ಮ. ನೀನು ತೆಗೆದುಕೊಳ್ಳತಕ್ಕಂತಹ ತೀರ್ಮಾನ, ನೀನು ಅಂದುಕೊಂಡಿರ್ತಕ್ಕಂಥದ್ದು ಖಂಡಿತ ತಪ್ಪಲ್ಲ. ನೀನು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹೋಗ್ಬೋದು. ಆದರೆ ಮುಂದೆ ಹೋಗೋಕ್ಕೂ ಮೊದಲು ನಾನು ಹೇಳುವಂಥ ವಿಚಾರವನ್ನು ಚೆನ್ನಾಗಿ ತಿಳ್ಕೊ. ಆದರೆ ಈ ವಿಚಾರದಲ್ಲಿ ಸ್ಪಷ್ಟವಾಗಿ ನಿಮ್ಮ ತಂದೆ ತಾಯಿ ಜೊತೆ ಮಾತಾಡಿ ನನ್ನ ಮನಸ್ಸಲ್ಲಿರ್ತಕ್ಕಂಥದ್ದು ಇದು, ನಾನು ಈ ತೀರ್ಮಾನ ತಗೊಳ್ತಾ ಇದ್ದೇನೆ, ಇದಕ್ಕೆ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಒಳ್ಳೆತನದ ನನ್ನ ಮಾತು ಬೇಕು, ಒಳ್ಳೆತನದ ಮಾತೇ ಬೇಕು, ನಿಮ್ಮ ಆಶೀರ್ವಾದ ಬೇಕು ಅಂತಲೇ ಕೇಳಬೇಕು. ಅದಕ್ಕೆ ಇನ್ನೊಂದು ಅವರ ನೆಗೆಟಿವ್ ಬೇಡ ನಮಗೆ. ಯಾಕೆಂದ್ರೆ ಜೀವನ ಹೋದಷ್ಟು ದಿವಸ ನಿಮ್ಮ ತಂದೆ ತಾಯಿ ನಿನ್ನ ಜೊತೆಲಿ ಇರ್ಲಿಕ್ಕೆ ಆಗಲ್ಲ. ಅಪ್ಪಿತಪ್ಪಿ ದುರಾದೃಷ್ಟವಶಾತ್ತು ನಿನ್ನ ಮನೆಯಲ್ಲಿ ನೀನೊಬ್ಬಳಲ್ದಿರ ನಿನ್ನ ಅಣ್ಣ ತಮ್ಮಂದಿರೋ ನಿನ್ನ ಅಕ್ಕ ತಂಗಿರೋ ಇನ್ನೂ 4 ಜನ ಇದ್ದು ಅಥವಾ ಇನ್ನೂ ಅಣ್ಣ ತಮ್ಮಂದಿರಿದ್ದು ಅವ್ರ ಮನೆ ನಿಮ್ಮ ಅಣ್ಣ ತಮ್ಮಂದಿರಿಗೆ ಮದುವೆ ಆಗಿ ನಿಮ್ಮ ಅತ್ತಿಗೆನೋ ನಾದ್ನೇನೋ ಮನೆಗೆ ಬಂದ್ರೆ ಆಗ ನಿನ್ನ ಬದುಕು ಖಂಡಿತ ಅರ್ಧ ಗಂಟೆ ಅಲ್ಲಿ ನಿಲ್ಲಕ್ಕೆ ಆಗುದಿಲ್ಲ. ನೀನು ನಾನು ಮೊದಲೇ ಹೇಳಿದೆ ಹೆಣ್ಣಿಗೆ ಎಣ್ಣೆ ಶತ್ರು ಆಗ್ತಾಳೆ ಅಂತ. ನಿಮ್ಮ ಪ್ರಾರಂಭದಲ್ಲಿ ಎಷ್ಟೇ ಬಾಂಡಿಂಗ್ ಇರ್ಬೋದು, ಎಷ್ಟೇ ಬಾಂಧವ್ಯ ಇರ್ಬೋದು, ಕಾಲಕ್ರಮೇಣ ನಿನ್ನಲ್ಲೂ ಹುಳುಕ್ ಬರ್ಬೋದು, ನಿನ್ನ ಮನಸ್ಸು ಕೆಡಬಹುದು. ನಾಳೆ ದಿವಸ ನಿನ್ನ ಅಣ್ಣ ಅತ್ತಿಗೆನೋ ಅಥವಾ ನಿನ್ನ ತಮ್ಮ ನಾದ್ನೇನೋ ಅವ್ರೇನಾದ್ರೂ ಆಚೆ ಕಡೆ ಹೊರಟಾಗ ನಾನು ನನ್ನ ಗಂಡ ಇದ್ರೆ ಹೀಗೆ ಹೋಗ್ಬೋದಾಗಿತ್ತಲ್ಲ ಅನ್ನೋ ಮನಸ್ಸು ಬಂದರೂ ಸಹಿತ ಅಲ್ಲಿ ನೀನು ವಿಷಬೀಜ ಬಿದ್ದಂಗ ಆಯ್ತು. ಅದಕ್ಕೋಸ್ಕರ ನೀನು ಇಂಥ ತಪ್ಪುಗಳು ಮಾಡ್ಕೊಳ್ಳೋಕೆ ಹೋಗ್ಬೇಡ. ಆದಷ್ಟು ಬೇಗ ನೀನು ತಗೊಳ್ಳುವಂಥ ತೀರ್ಮಾನ ತುಂಬಾ ಚೆನ್ನಾಗಿದೆ, ಒಳ್ಳೆ ತೀರ್ಮಾನ. ನೀನು ನಿಸ್ಸಂಕೋಚವಾಗಿ ನಿರ್ಭಯವಾಗಿ ಧೈರ್ಯದಿಂದ ಒಂದ್ ದಿವಸ ಹೇಳು. ಇದನ್ನ ಮನಸ್ಸಲ್ಲೇ ಇಟ್ಕೊಂಡು ಆಸೆ ಪಟ್ಕೊಂಡು ಅಯ್ಯೋ ನಾನು ಏನಾಗ್ಬಿಡುತ್ತೋ, ನನ್ನ ಬಗ್ಗೆ ಏನ್ ತಪ್ಪು ತಿಳ್ಕೊಳ್ತಾರೋ, ನಾನು ಕೇಳ್ಬೋದೋ ಕೇಳಬಾರ್ದೋ ಏನೂ ಇಲ್ಲ. ನೀನು ಓಪನ್ ಆಗಿ ಹೇಳು, ನನ್ನ ಪರಿಸ್ಥಿತಿ ಹೀಗಿದೆ, ನಾನು ಹೀಗಾಗಿತ್ತು, ನಾನು ಈಗ ಮದುವೆ ಆಗಬೇಕು ಅಂತಿದ್ದೇನೆ, ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದೇನೆ, ನೀವು ನನ್ನ ಇಷ್ಟಪಡೋಂಗಿದ್ರೆ ಧೈರ್ಯ ನಮ್ಮ ಮುಂದೆ ಹೋಗಿ ಮದುವೆ ಆಗೋಣ. ನೀನು ಓಪನ್ ಆಗಿ ಮಾತಾಡಿದ್ರೆ ಖಂಡಿತ ತಪ್ಪಲ್ಲ. ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇನ್ನೇನೋ ಮನಸ್ಸಲ್ಲಿ ತೊಂದರೆ ಆದ್ರೆ ನಾಳೆ ಆ ವ್ಯಕ್ತಿ ಅಕಸ್ಮಾತ್ ಇನ್ನೊಂದು ತೀರ್ಮಾನ ತಗೊಂಡ್ರೆ ಆಗ ನೀನು ಲಾಸ್ ಆಗುತ್ತೆ. ಇದೆಲ್ಲಕ್ಕೂ ಮೀರಿರ್ತಕ್ಕಂತಹದ್ದು ಇನ್ನೊಂದು ವಿಚಾರ ತಾಯಿ, ಇದೇ ವಿಚಾರ. ಇದನ್ನ ನೀನು ಸರಿಪಡಿಸ್ಕೊಂಡ್ರೆ ಮಾತ್ರ ಇದು ಸಾಧ್ಯ. ಇದು ಯಾಕೆ ನೀನು ಸರಿಪಡಿಸ್ಕೊಳಕ್ ಆಗ್ತಿಲ್ಲ? ಮೊದಲನೇದು ಯಾಕೆ ನಿನಗೆ ಈ ತರ ತೊಂದರೆ ಆಗಿದೆ? ಮೊದಲನೇದಲ್ಲ, ಇದು 2ನೇ ಸಮಸ್ಯೆ ನಿನಗೆ ಈ ತರ ಆಗಿರೋದು. ಈಗ ನಿನ್ನ ಸ್ಪಷ್ಟ ಉತ್ತರ ನನಗೆ ಬೇಕು. ಅದರಿಂದ 2ನೇ ಸತಿ ಸಹಿತ ನೀನು ಮೊದಲೊಂದು ಇಷ್ಟಪಟ್ಟೆ, ನಿನ್ ಕೈಜಾರು ಹೋಯ್ತು. 2ನೇ ಸತಿ ಇಷ್ಟಪಟ್ಟೆ, ಇದು 4 ವರ್ಷಕ್ಕೋ 3 ವರ್ಷಕ್ಕೋ ಈ ತರ ಆಯ್ತು. ಹೌದೋ ಇಲ್ವೋ? ಹೌದು ಗುರುಜಿ. ಇದಾದ್ಮೇಲೆ ಈಗ ಆಗ್ತಕ್ಕಂಥದ್ದು ಇದೆಯಲ್ಲ, ಯಾಕೆ ಈ ಸಮಸ್ಯೆ ನಿನಗಾಗ್ತಿದೆ ಅಂದ್ರೆ ನಿನ್ನ ಎದೆಗೂಡು ಮಧ್ಯದಿಂದ ಅಂದ್ರೆ ನಿನ್ನ ಎಡಭಾಗದ ಚೆಸ್ಟ್ ಎಡಭಾಗ ಎದೆಯಿಂದ ಕಾರ್ನರ್ ಅಲ್ಲಿ ಒಂದು ಹುಟ್ಟು ಮಚ್ಚೆ ಆಧಾರ ಇದೆ. ಹೌದು ಗುರುಜಿ. ಅಲ್ಲಿ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೋಸ್ಕರ 9 ದಿನ 9 ಮಂಗಳವಾರ ನೀನೆಲ್ಲರೂ ಕಗ್ಲಿ ವೃಕ್ಷಕ್ಕೆ, ಕಗ್ಲಿ ಮರ ಆಗ್ಲಿ, ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯ ಆಗ್ಲಿ, ಒಂದು ಕೆಂಪು ವಸ್ತ್ರ, ಒಂದಿಷ್ಟು ತೊಗರಿ ಬೇಳೆ, ಒಂದಷ್ಟು ಬೆಲ್ಲ, ಇದನ್ನ ಮನೇಲಿ ಪೂಜೆ ಮಾಡಿ ಮಂಗಳವಾರ ದಿವಸ ಸುಬ್ರಹ್ಮಣ್ಯೇಶ್ವರ ನೀನು ಕೊಟ್ಟು ಬಂದಿದ್ದೆ ಆದ್ರೆ ಅಲ್ಲಿಂದ ಆಚೆಗೆ ಈ ಸಮಸ್ಯೆ ದೂರ ಆಗುತ್ತೆ. ಸಾಧ್ಯವಾದ್ರೆ ಒಂದು ಲಗ್ನ ಶಾಂತಿನೂ ಮಾಡಿಸು. ಒಂದು ಲಗ್ನ ಶಾಂತಿ ಅಂತ ಮಾಡಿಸ್ಕೊಂಡು ತದನಂತರ ಈ ತೀರ್ಮಾನಕ್ಕೆ ಬಂದ್ರೆ ನಿನ್ನ ಜೀವನ ಬಂಗಾರದಂಗಿರ್ತೀಯ, ನೀನ್ ಚೆನ್ನಾಗಿರ್ತೀಯ, ನೀನ್ ಹ್ಯಾಪಿಯಾಗಿರ್ತೀಯ ತಾಯಿ. ಒಳ್ಳೇದಾಗ್ಲಮ್ಮ.